ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ರಾಹುಕೇತುಗಳು ನಿಜ ಹೇಳಬೇಕು ಅಂದ್ರೆ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಮಾಡೋ ಗ್ರಹಗಳು. ನಾವು ಸುಮ್ಮನೆ ಬೈತೇವೆ. ಅತ್ಯಂತ ಉನ್ನತ ಸ್ಥಾನ ಅಂದೆ, ಹಾಗೆಯೇ ಅತ್ಯಂತ ಕೆಳ ಸ್ಥಾನ ಕೂಡ. ದಿಢೀರ್ ಸೂಪರ್ ಸ್ಟಾರ್, ದಿಢೀರ್ ಹೆಸರು, ದಿಢೀರ್ ಖ್ಯಾತಿ. ಯಾರೋ ಇವನು ಎಲ್ಲೋ ಇದ್ದ. ಎಲ್ಲರೂ ಪರಿಶ್ರಮ ಪಡ್ತಾರೆ ಮಕ್ಕಳೇ. ದಿಢೀರ್ ಅಂತದೊಂದು ಸೂಪರ್ ಸ್ಟಾರ್ ಆಗ್ಬೇಕು. ಈ ರಾಹುಕೇತುಗಳಿಲ್ಲದೆ ನಡೆಯೋದಿಲ್ಲ. 100% ದೀರ್ಘದೇಹಿಗಳು ಇವರು. ಶ್ವಾಸಸ್ತಂಭನ, ಜಲಸ್ತಂಭನ ಇವ್ರಿಗೆ ತಿಳಿಯದ ವಿದ್ಯೆಗಳಿಲ್ಲ. ಒಂಥರ ಅಷ್ಟ ಅಣಿಮಾದಿ ವಿದ್ಯೆಗಳು ಅಂತ ಹೇಳ್ತವೆ. ಹೌದು, ರಾಹುಕೇತುಗಳನ್ನ ಉಪಾಸನೆ ಮಾಡಿಕೊಂಡವರಿಗೆ ಅಂಥದ್ದೊಂದು ತಾಕತ್ತು ಒಲಿದು ಬಿಟ್ಟರೆ ಸ್ತಂಭನ ವಿದ್ಯ ಅಂದ್ರೆ ನೋಡಿ, ಅವ್ರ ಸ್ತಂಭನ ಆಗಿರೋದಕ್ಕೆ ಅವ್ರ ಅಂಥದ್ದೊಂದು ಎತ್ತರ. ಸಣ್ಣ ಸಣ್ಣದಕ್ಕೆ ಎದುರ್ಕೊಂಡು ಗಾಬರಿ ಪಟ್ಕೊಂಡು ಪುಗುಲ್ ಪಟ್ಕೊಂಡು ಬಿದ್ದೋಗ್ತಾರೆ ಕೆಲವು. ಎಲ್ರು ಈ ರಾಹುಕೇತುವಿನ ಪ್ರಭಾವ ಇದ್ದವ್ರು ತಟ್ಕೋತಾರೆ. ದಿವಾನ್, ದಿವಾಳಿ ಎರಡೂ ಇವರಿಬ್ಬರಲ್ಲೇ ಇರೋದು. ಈ ರಾಹುಕೇತುವೆ ಸೂಪರ್ ಸ್ಟಾರ್ ಒಬ್ಬರು. ಅವರ ಜಾತಕದಲ್ಲಿ ಶನಿ ಕೇತು ರಾಹು 2-8. ಅಷ್ಟಮದ ರಾಹು, ಮೀನದ ರಾಹು, ಅರ್ಧಕೋದಂಡ ರಾಹು ಸೂಪರ್ ಸ್ಟಾರ್ ಮಾಡ್ಬಿಡ್ತು. ಯಾರೋ ಇವನೇನೋ ಹಿಂಗ್ ಕಾಣಿಸ್ತಾನೆ. ಅದಿಲ್ಲದೆ ನಡೆಯೋಲ್ಲ ಮಕ್ಕಳೇ. ಕನ್ನಡದ ದಂತಕತೆ ಡಾಕ್ಟರ್ ರಾಜ್ಕುಮಾರ್ ಜಾತಕದಲ್ಲೂ ಅಂಥದ್ದೊಂದಿದೆ. ಇದೇನು ಅಂತ ಹೆಸರು, ಅದಕ್ಕೆ ಮೀರಿದ ಇನ್ನ ಹೆಸರು ಪಡಿಲಿಕ್ಕಾಗೋಲ್ಲ. ಎವರ್ ತುಂಬಾ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಅಂತೆ. ಏನಾಯ್ತು? ವಿರಾಟ್ ಕೊಹ್ಲಿ, ನೀವು ಚೆಕ್ ಮಾಡಿ ನೋಡಿ. ರೋಹಿತ್ ಶರ್ಮಾ, ರೊನಾಲ್ಡೋ, ಮೆಸ್ಸಿ. ಎಸ್, ಅರೆ ಲಾಟ್ರಿ ಹೊಡಿಯುತ್ತಲ್ವ, ಅವ್ರ ರಾಹುಕೇತು ಇರುತ್ತೆ. ದಿಢೀರ್ ದಿವಾನ್. ನೀವು ನಂಬೋಲ್ಲ, ಕೌನ್ ಬನೆಗ ಕರೋಡ್ಪತಿನಲ್ಲಿ ಒಬ್ಬ 5 ಕೋಟಿ ಹೊಡಿತಾನೆ. ಏನೋ ಇದು ಇವನ್ ಜಾತಕ ಅಂತ. ಇವನ್ ದಿವಾಳಿ ಅಂತ ನಾವು ಕಾಯ್ತೇವೆ. ನಾವೊಂದು ರಿಸರ್ಚ್ ಅಲ್ಲಿ ಕೂತಿರ್ತಾರೆ. ನೀವು ನಂಬಲ್ಲ, ಅವನ್ನೆಲ್ಲ ಕಳ್ಕೊಂಡು ದಿವಾಳಿ. ವೀಸೆ ಮನಿ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಅವೆಲ್ಲ ಅಲ್ಲ ಮಗು. ನಿನಗೆ ಹೇಗ್ ಕೊಡಬೇಕು, ಯಾವ ಲಾಟ್ರಿ ಹೊಡೆದಾಗೆ. ಏನೋ ಗೊತ್ತಿಲ್ಲ ಕಣೋ, ಆ ಹೆಣ್ಮಗು ಬಂತು, ಆ ಮನೆಗೆ ಅಷ್ಟೈಶ್ವರ್ಯ ಇರುತ್ತೆ. ಆ ಸ್ಥಾಯಿ ಜೀವದ ರೂಪದಲ್ಲಿ ರಾಹು ಪ್ರವೇಶ, ಲಕ್ಷ್ಮೀ ಪ್ರವೇಶ ನೆನಪಿಟ್ಟುಕೊಳ್ಳಿ. ಎಸ್, ಅದಕ್ಕೆ ರಾಹು ಬಂದು ಧನಸ್ಸು ರಾಶಿನಲ್ಲಿ ಉಚ್ಚಂಗತ, ಕೇತು ಬಂದು ಮಿಥುನದಲ್ಲಿ ಅಂತ ಹೇಳ್ತಾರೆ. ಆದರೆ ರಾಹು ಧನಸ್ಸಿನಲ್ಲೇ, ಕೇತು ಮಿಥುನದಲ್ಲೇ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾರೆ. ಅಂತ ರಾಹುಕೇತುಗಳು ಈಗ ಸಿಂಹಕ್ಕೆ ಹಾಗೂ ಕುಂಭಕ್ಕೆ ಬಂದಿದ್ದಾರೆ. ರಾಹುವತ್ ಶನಿ, ಕುಜವತ್ ಕೇತು. ಅವರು ಆ ರೂಪ, ರಾಹುವನ್ನ ಶನಿಯ ಇನ್ನೊಂದು ರೂಪ ಅಂತ ಹೇಳ್ತವೆ. ಸ್ಥಿರತ್ವ ಅಂತ ಹೇಳೋದು. ಶನಿ ಬಂದು ತುಂಬಾ ಸ್ಥಿರತ್ವ, ರಾಹು ಸ್ವಲ್ಪ ವೇಗ. ಗಾಡಿ ಇದೆ ಜರ್ರಂತ ಹೋಗ್ಲಿಕ್ಕೆ. ಕೇತು ಇದೆ ನಾವು ವೇಗವಾಗಿ ಆ ಸ್ಪಿರಿಚುವಲ್ ಪಾತ್ ತಲುಪಲಿಕ್ಕೆ. ಶಕ್ತಿ, ಇಂಟರ್ನಲ್ ಶಕ್ತಿ ಒಂದ್ ಬೇಕು. ಕುಜ ಬಂದು ಎಕ್ಸ್ಟರ್ನಲ್ ಶಕ್ತಿ, ನೆನ್ಪಿಟ್ಕೊಳ್ಳಿ. ಇಂಟರ್ನಲ್ ಶಕ್ತಿನೂ ಒಂದಿಲ್ಲದೆ ನಾವು ಎಕ್ಸ್ಟರ್ನಲ್ ಶಕ್ತಿ ನೋಡೋಕ್ ಮಾತ್ರ ಒಂದ್ ಗಟ್ಟಿ. ಒಳಗಡೆ ಗುಂಡ್ಗೇನೆ ಇಲ್ಲ ಅಂದ್ರೆ ಒಳಗಡೆ ಒಂದಿರ್ಬೇಕು. ಕೆಲವರು ನೋಡಕ್ ಹಿಂಗಿರ್ತಾರೆ, ಏನೂ ಇರಲ್ಲ, ಬಟ್ ಒಳಗಡೆ ಶಕ್ತಿ ಇರುತ್ತಲ್ವಾ, ದಗದಗ. ಸೊ ರಾಹು ಹೆವಿ. ಈ ಬಾಡಿ ಬಿಲ್ಡಿಂಗ್ ಮಾಡೋದು, ಕನ್ನಡಿ ಮುಂದ್ಗಡೆ ಸದಾ ನಿಲ್ಲೋದು, ಮನೆ ಪೂರ್ತಿ ಗಾಜಿನ ಮೈ ಆಗಿದೆ ಅಂದ್ರೆ ರಾಹು. ಟಾಯ್ಲೆಟ್ ಅಲ್ಲಿ ಹೆಚ್ಚು ಹೊತ್ತು ಟೈಮ್ ಕಳೀತಾರೆ ಅಂದ್ರೆ ರಾಹು. ಹೌದು, ಸದಾ ತಮ್ಮ ಬಾಹುಬಲ್ಯವನ್ನು ಅನ್ನೋದು ನಮ್ಗೆ ಗೊತ್ತು. ಹೀಗೆ ತೋರ್ಸೋದು, ಅಂದವನ್ನ ತೋರ್ಸೋದು, ಈಗ ಮೇಕಪ್ ಮಾಡೋದು, ಹಿಂಗ್ ಅನ್ನೋದು ಯಾವಾಗ್ಲೂ. ಅದಕ್ಕೆ ರಾಹು ಬಂದು ಛಾಯಾಗ್ರಾಹಕ ಕಲಾವಿದರ ಮೇಲೆ ಜಾಸ್ತಿ.
ಅವ್ರ ಆ ನಶೆಲೇ ಇರ್ತಾರೆ. ಅವ್ರು ನೋಡಿದ್ರೇನೆ ನಮಗ್ ನಶೆ, ನೋಡ್ತಲೇ ಇರ್ತೀವಿ. ರಾಹು ಅದೇ, ಏನೋ ಇದು ಇವ್ರು, ಅವ್ರು ನಮ್ಮ ಹಾಗೇನೆ, ಬಟ್ ಅವ್ರು ನೋಡಿದ್ರೆ ಏನೋ ಆಕರ್ಷಣೆ. ರಾಹು ಹಾಗೆ ಒಂಥರ ಘಮ ಘಮ ಅನ್ನುತ್ತೆ ನೋಡಿ, ಒಗ್ಗರಣೆ ಹಾಕ್ತಿದ್ದ ಹಾಗೆ ಸಾಂಬಾರು ಆ ರೀತಿ ಇರುತ್ತೆ. ಆ ಸುಗಂಧ ಸ್ಪ್ರೇ ಹಿಂಗ್ ಹೊಡ್ಕೊಂಡಿದ್ದ ತಕ್ಷಣ ನಾವೊಂದು ಏನೋ ಒಂದು ಬಾಡಿ ಸ್ಪ್ರೇ ಹಿಂಗ್ ಹೊಡ್ಕೊಂಡಿದ್ದೆ, ಆ ಸುಗಂಧ ಹೊಡ್ಕೊಂಡು ವಾವ್. ದುರ್ಗಂಧ ಅದು ಉಂಟು, ಏನೋ ದುರ್ಗಂಧ ಈ ವ್ಯಕ್ತಿ ಅಂತೀವಲ್ಲ, ರಾಹು ಕೆಟ್ಟದೆ. ರಾಹು ಬಲವಾಗಿದ್ರೆ ಹೀಗೆ. ಹೌದು, ಜಗಜಟ್ಟಿ ದೇಹ, ಜಗಜಟ್ಟಿ ಅತಿ ಹೆಚ್ಚು, ಎಲ್ಲಾ ಹೆಚ್ಚು ರಾಹು ಪ್ರಭಾವ ಇದ್ದರೆ. ರಾಹು ಎಲ್ಲಿರ್ತಾನೆ ಅಲ್ಲಿ ಒಗ್ಗರಣೆ ಜಾಸ್ತಿ. ಎಕ್ಸ್ಟರ್ನಲ್ ಈಸ್ ಮೋರ್ ಅಲಂಕಾರ, ವಾವ್. ದ್ರಾವರು ನಶೆ, ಆ ಊಟ ಏನೋ ಒಂಥರ ವಾವ್. ಆ ಬಟ್ಟೆ ವಾವ್. ಅವ್ರ ಕೆಲಸ, ಪೊಲೀಸ್ ಅವರು ರಾಹು, ಲಾಯರ್ಸು ರಾಹು, ರಿಸರ್ಚ್ ಕಾಲೇಜು ರಾಹು, ಜೈಲರ್ ರಾಹು, ಡಾಕ್ಟರ್ಗಳು ಒಳ್ಳೆ ರಾಹು. ಹೌದು, ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್ ರಾಹು. ಈ ಶವಾಗಾರಗಳಲ್ಲಿ ಕೆಲಸ ಮಾಡ್ತಾರೆ ರಾಹು. ಫಾರೆನ್ಸಿಕ್ಸ್ ಸೈನ್ಸ್ ಓದ್ತಾರೆ ರಾಹು. ಯಾರು ಮಾಡದ್ದು, ಇಂಟೆಸ್ಟೈನ್ ಸ್ಪೆಷಲಿಸ್ಟ್ ರಾಹು. ಸೆಕ್ಸ್ ಒಂದು ಡಾಕ್ಟರ್ಗಳಾಗಿರ್ತಾರೆ ರಾಹು. ನ್ಯೂರೋಲಾಜಿಕಲ್, ಬ್ರೈನ್ ಒಳಗಡೆ ಹೇಗೆ ಕೆಲಸ ಮಾಡುತ್ತೆ ರಾಹು. ಆಮೇಲೆ ಈ ಸೈಕಲಾಜಿಕಲ್ ಎಕ್ಸ್ಪರ್ಟ್ ಕೇತು, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಕೇತು, ಫುಡ್ ಸ್ಪೆಷಲಿಸ್ಟ್ ಕೇತು, ಸ್ಪೋರ್ಟ್ಸ್ ಕೋಚ್ ಆಗಿದ್ದಾರೆ ಕೇತು, ಸ್ಪಿರಿಚುವಲ್ ಕೋಚ್ ಆಗಿದ್ದಾರೆ ಕೇತು, ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಪುಸ್ತಕಗಳು ಇದೆಲ್ಲ ಮಾಡ್ತಿದ್ದಾರೆ ಕೇತು, ಹರಿಕಥಾ ಉಪನ್ಯಾಸ ಕೇತು, ಧಾರ್ಮಿಕ ಉಪನ್ಯಾಸ ಕೇತು, ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್ ಅದರಲ್ಲಿ ಹಿಂದ್ಗಡೆ ನಿಂತು ಕೋಚ್ ಮಾಡತಕ್ಕಂಥದ್ದು ಕೇತು, ಬರವಣಿಗೆ ಕೇತು, ದೇವರ ಪದಗಳು ಕೇತು, ದೇವರ ಹಾಡುಗಳು ಕೇತು, ಅತ್ಯುನ್ನತ ವೈದಿಕ ಸ್ಥಾನ ಎಲ್ಲ ಬಿಟ್ಟು ಅವ್ರು ಯಾರ ಕಣ್ಗೂ ಕಾಣಿಸೋಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ. ನಮ್ಮ ನಿಮ್ಮ ನಡುವೆ ತುಂಬಾ ಒಂದು ಸಾಮಾನ್ಯರಂತಿರ್ತಾರೆ, ಅತೀಂದ್ರಿಯ ಶಕ್ತಿಗಳೊಂದಿಗೆ ಬದುಕುತ್ತಿರ್ತಾರೆ. ನಾನು ನೋಡಿದ್ದೇನೆ, ನೀರಿನ ಮೇಲೆ ನಡೆಯುವವರನ್ನ ನಾನು ನೋಡಿದ್ದೇನೆ, ನೀರಿನ ಮೇಲೆ ಮಲಗಿರೋರನ್ನ ನಾನು ನೋಡಿದ್ದೇನೆ, ಬೆಂಕಿ ಮೇಲೆ ಮಲಗಿರೋರನ್ನ ನಾನು ನೋಡಿದ್ದೇನೆ. ಹೌದು, ಹಂಡೆಗಟ್ಟಲೆ ತುಪ್ಪ ತಿಂದ್ರು ಏನೂ ಆಗದವರನ್ನ ನಾನು ನೋಡಿದ್ದೇನೆ, ಕೆಜಿಗಟ್ಟಲೆ ಹಣ್ಣು ತಿಂದ್ರು ಏನೂ ಆಗದೆ ಇರೋರನ್ನ ನಾನು ನೋಡಿದ್ದೇನೆ, ಹತ್ತಿಯಂತೆ ಹಗುರಾಗ ಇರುವವರನ್ನ ನಾನು ನೋಡಿದ್ದೇನೆ. ದೈವಾನುಗ್ರಹ, ನೂರಾರು ಇಂತಹ ಗುರುಗಳನ್ನ ನೋಡಿದ್ದೇನೆ. ಬಟ್ ಅವ್ರು ಸಾಮಾನ್ಯರಂತೆ ಇದ್ದಾರೆ, ಕಾಣಿಸೋದೇ ಇಲ್ಲ. ಅವರ ವಿದ್ಯೆಗಳು ಅತೀಂದ್ರಿಯ ವಿದ್ಯೆಗಳು, ಮಹಾವಿದ್ಯೆಗಳು. ಕೆಲವರು ಡಾಕ್ಟರ್ಗಳನ್ನ ಕೇಳ್ತಿರ್ತವೆ, ನೋಡೋಕ್ ತುಂಬಾ ಸಿಂಪಲ್ ಆಗಿರ್ತಾರೆ. ಇಲ್ಲೆಲ್ಲೋ ನಾವ್ ಹೇಳ್ತಿರ್ತೇವೆ ಕೈ ಕಟ್ಟಾಕ್ತಾರೆ. ಯಾವ ಡಾಕ್ಟರ್ ಹತ್ರನೂ ಆಗಲ್ಲ. ಅವ್ರ ಹತ್ರ ಹೋದ್ರೆ ಹಿಂಗ್ ಬಿಚ್ಚಿ ಟಕ್ ಟಕ್ ಅಂತ ಹೇಳಿ ಹಿಂಗ್ ಸೆಟ್ ಮಾಡಿರ್ತಾರೆ, 3 ವಾರದಲ್ಲಿ ರೆಡಿ. ಮಹಾ ಅತೀಂದ್ರಿಯ ವಿದ್ಯೆ ಅದು. ಅವ್ರು ಡಾಕ್ಟರ್ಗೆ ಓದಿಲ್ಲ. ಅವ್ರ ಹತ್ರ ಹೋದ್ರೆ ಸುಮ್ಮನೆ ಒಂದ್ ನಶ್ಯ ಆಗ್ತಾರಪ್ಪ, ಸೈನಸ್ ಹೋಗ್ಬಿಡುತ್ತೆ ಅಂತಾರೆ. ಕೈ ವಿದ್ಯೆ ಎಲ್ಲೋ ಉಳುಕಿಡ್ದಿದೆ, ಯಾರ ಡಾಕ್ಟ್ರು ಏನ್ ಮಾಡಿದ್ರು ಟಕ್ ಅಂತ ಹಿಂಗ್ ಕುಂದಿರ್ಸ್ತಾರೆ. ಎಸ್, ಅಂತ ಒಂದು ಗುಪ್ತ ವಿದ್ಯೆಗಳು. ಹಾಗೆ ಗುಪ್ತಚರ ಇಲಾಖೆ ಗೊತ್ತೇ ಇಲ್ಲ, ಈಸ್ ಅ ರಾ ಏಜೆಂಟ್, ನಮ್ ಜೊತೆಲೇ ಇರ್ತಾರೆ. ಅವ್ರು ಹೇಳೋ ಹಾಕಿಲ್ಲ. ಗುಪ್ತಚರ ಇಲಾಖೆ ನಮ್ ಜೊತೆಲೆ, ನಮ್ ಬ್ರದರೇ, ಗೊತ್ತೇ ಆಗೋಲ್ಲ. ಆಮೇಲೆ ಏನೋ ಕೆಲಸ. ರಾಹುವಿನ ಅತ್ಯಂತ ಉನ್ನತ ಸ್ಥಾನ CBI ಇಲಾಖೆ, ರಾ ಇಲಾಖೆ, ಗುಪ್ತಚರ ಇಲಾಖೆ, ಮಿಲಿಟರಿ ಇಲಾಖೆ, ಅರಣ್ಯ ಇಲಾಖೆ. ರಾಹುವಿನ ಪರಾಕಾಷ್ಠತೆ, ದುರ್ಗಾ ಉಪಾಸನೆ, ವೈದಿಕ ಉಪಾಸನೆ, ಹೋಮ ಹವನ ಯಜ್ಞ ಯಾಗ ಮಾಡತಕ್ಕಂಥದ್ದು ರಾಹು. ಕ್ಷುದ್ರೋಪಾಸನೆ ರಾಹು. ನಾವು ಕೇಳ್ತಿರ್ತೇವೆ ಈ ಅಘೋರಿಗಳು, ನಾಗಬಾಬಾಗಳು ಅತ್ಯಂತ ಉನ್ನತ ಸ್ಥಾನ. ಅವರ ಒಂದು ಪಂಥದಲ್ಲಿ ರಾಹು ಕೇತು ಕೂಡ ಯಾರಿಗೂ ಸಿಗದೆ ತಮ್ಮ ಪಾಡಿಗೆ ಒಂದು ಧ್ಯಾನದಲ್ಲಿರ್ತಾರೆ. ಅವರಲ್ಲಿ ಎಂಥ ವಿದ್ಯೆ ಇದ್ರು. ನಾನೊಬ್ಬ ಜಟ್ಟಿಯನ್ನ ನೋಡಿದ್ದೆ. ಅವರು 4 ಕಾಲಡಿ ಲೆಕ್ಕ ಹಾಕೊಳ್ಳಿ. ಹಬ್ಬ ಅಂದ್ರೆ 40 kg, 40 kg. ಒಂದು 128 kg ಆಜಾನುಬಾಹು, 6.5 ಅಡಿ ಕಟೌಟ್. ಕಡಿಮೆ ಅಂದ್ರೂ 5,000 ಬಸ್ಕಿ ಹೊಡಿತಾನೆ, 50 ಚಪಾತಿ ತಿಂತಾನೆ. ನಾನು ಅನ್ನೋದು ನನ್ನ ಗುರುಗಳು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಪೊಗುರು. ಅವ್ನು ಕೇಳಲ್ಲ, ಏರೇನೆಲ್ಲ ಗಡಗಡ ಅನ್ನಿಸ್ತಾನೆ ಅಂತ. ನನ್ನ ಗುರುಗಳ ಜೊತೆಲಿದ್ದೆ, ಅವನ್ನ ಕರ್ಕೊಬನ್ನಿ ಅಂತ.
ಈ ಗುರುಗಳನ್ನು ಕರೆಸಿದ್ರಿ, 4.5 ಅಡಿ ಕಟೌಟ್, 40 kg ಇವರು, ಸಾದಾ ಸೀದಾ ಪಂಚೆ, ಇದೇ ತರ ಶರ್ಟು, ಸಿಂಪಲ್ ಆಗಿ ಕೂತ್ಕೊಂಡಿದ್ರು. 40 kg ವ್ಯಕ್ತಿ ಬಂದ, ಏನ್ ಕರೆಸಿದ್ದು ಅಂತ. ನಮ್ ಗುರುಗಳಿದ್ದಾರೆ ಮಾತಾಡಿ ಅಂತ. ಏನು ಅಂತ, ಏನಿಲ್ಲ ಬಾಪ ಕುತ್ಕೋ ಅಂತ ಹೇಳ್ಬಿಟ್ಟು, ಎಲ್ಲಿ ಕೈ ತೋರ್ಸು, ನೀನೇನು 5,000 ಬಸ್ಕಿ ಹೊಡಿತೀಯಂತೆ, 5,000 ದಂಡಾಳ ಹೊಡಿತೀಯಂತೆ, 50 kg ಗದೆಯೆಲ್ಲ ಎತ್ತಿಯಂತೆ. ನನ್ನ ಅದು ಇದು ಅಂತ ಆ ಏರಿಯಾ ಹೆಣ್ಮಕ್ಳಿಗೆ ಭಾರಿ ಕಾಟ ಕೊಡೋದು. ಏನು ಮಾಡಿಲ್ಲ ಮನುಷ್ಯ, ಏನು ಮಾಡಿಲ್ಲ. ನಾನು ಕುತ್ಕೊಂಡು ನೋಡ್ತಿದ್ದೀನಿ. ಇದು ಹೆಂಗೆ ಅಂದ್ರೆ, ಆನೆ ಮುಂದ್ಗಡೆ ಒಂದು ಪುಟ್ಟದೊಂದು ಗುಬ್ಬಚ್ಚಿ ಕೂತಾಕಿ, ಇಷ್ಟೇ ಮಾತಾಡ್ತಾ ಈ ಬೆರಳು ಇಲ್ಲೆಲ್ಲೋ ಹಿಡ್ಕೊಂಡು ಇಡೀ ಏರಿಯಾ ಹವಾ ನಿಕಾಲ್ ಗಯಾತ. ಇಲ್ಲಿ ಬರೀ ಇಲ್ಲೆಲ್ಲೋ ಒಂದು ಅಯ್ಯೋ ಅಂತ ಆತ ಇಟ್ಟ ಆರ್ತನಾದ ಇಡೀ ಏರಿಯಾ ಹವಾ ಆಗ್ಬಿಟ್ಟಿತ್ತು. ಎಲ್ಲರೂ ಓಡ್ ಬಂದ್ಬಿಟ್ಟಿದ್ರು. ಪೂರ್ತಿ ಬರೀ ಇಲ್ಲಿಷ್ಟೇ ಏನು ಅನ್ನೋಷ್ಟರಲ್ಲಿ ಬರೀ ಬೆರಳಿಂಗ್ ಇಟ್ಕೊಂಡಿದ್ದಾರೆ ಅಷ್ಟೇ. ನಾಡಿ ನರಗಳ ವಿದ್ಯೆ ತಿಳಿದಿರ್ತಕ್ಕಂಥ ಮಹಾ ಕುಸ್ತಿಪಟುವಿನ ಗುರು ಅದು. ನಮಗ್ ಗೊತ್ತೇ ಇಲ್ಲ. ನಮ್ ಗುರುಗಳು ಕಲ್ಸಿರೋದು ಮಾತಾಡ್ತಾ, ಇವನ್ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಸ್ವಲ್ಪ ನೋಡಿ ಸ್ವಾಮಿ ಅಂತ. ನೀವು ನಂಬೋಲ್ಲ, ಇಲ್ಲಿಂದ ಇಲ್ಲಿವರೆಗೂ ಎಲ್ಲ 5 ಬೆರಳುಗಳು ನೀಲಿ, ಇಲ್ಲಿವರೆಗೂ ಕಪ್ಪಗೆ ಆಗ್ಬಿಟ್ಟಿದೆ 15 ನಿಮಿಷದಲ್ಲಿ. ಅವ್ನ್ ಕೈ ಎತ್ತಲಿಕ್ಕೆ ಆಗ್ತಿಲ್ಲ. ಹೆಣ್ಮಕ್ಳು ಸುದ್ದಿಗೆ ಹೋಗ್ತೀಯಪ್ಪ, ನೀನ್ ಗಂಡಸ್ತನ ತೋರಿಸ್ಲಿಕ್ಕೆ. ಇನ್ನು ನಿನ್ನ ಜೀವನದಲ್ಲಿ ಎಡಗೈ ಎಡಗೈಯೇ ಇನ್ನು ಪ್ರಯೋಜನಕ್ಕಿಲ್ಲ ಅಂತ, ಕುಂಡಿ ತೊಳ್ಕೊಳಕ್ಕೂ ಆಗೋದಂತ. ಮಹಾವಿದ್ಯಾಗಾರರು ಕಾಲಕ್ಕೆ ಬಿದ್ದ. ನೀನ್ 3 ತಿಂಗಳು ಅನುಭವಿಸ. ಆಮೇಲೆ ಹಾಗೆ ಹೇಳಿದ್ರು, ನಿನ್ನ ಪೌರುಷ ಅಷ್ಟು ಬೇಗ ಇಳಿಯಲ್ಲ, ನೀನು ಅದನ್ನ ಖುದ್ದು ಅನುಭವಿಸಬೇಕು. 6.5 ಅಡಿಯ ಕಟ್ಟೌಟ್ ವ್ಯಕ್ತಿಯ ಬೆವರು ಯಾವ ರೀತಿ ಕಿತ್ಕೊಂಡು ಬಂದಿತ್ತು, ಕಣ್ಣೀರು, ನವರಂಧ್ರಗಳಲ್ಲೂ ನೀರೇ. ಇದನ್ನೇ ಹೇಳೋದು ನೋಡಿ. ಇದು ಬಾಹ್ಯ ಶಕ್ತಿ, ಅದನ್ನೇ ರಾಹು ಅಂತೇವೆ. ರಾಹುವಿನ ಆಂತರಿಕ ಶಕ್ತಿ ಕೂಡ ಕೆಲವರಿಗೂ ತೋರಿಸೋದಿಲ್ಲ. ಎಷ್ಟೋ ಅಖಾಡಗಳಿಗೆ ಹೋಗಿ ವಿದ್ಯೆ ಕಲಿಸ್ತಿದ್ದಂತ ಪೈಲ್ವಾನರ್ಗಳಿಗೆ ಕೋಚ್ ಅಂತೆ ಆ ಮಹಾ ಶಕ್ತಿಶಾಲಿ ವ್ಯಕ್ತಿ. ಎಸ್, ಇದು ರಾಹುವಿನ ಪ್ರಭಾವ. ಅತ್ಯಂತ ಉನ್ನತ ಶಕ್ತಿ, ಬಲ, ಧೈರ್ಯ. ಹಾಗೆ ತೀರಾ ಪುಕ್ಕುಳ್ರು, ಗಡಗಡ ಗಡಗಡ. ಊರಲ್ಲೋಗಿ ಎತ್ಕೊಂಡ್ಬರ್ತಾನೆ, ಅಮ್ಮವ್ರ ಗಂಡ ಗಡಗಡ ಅಂತಾನೆ. ನಿಜ. ಫುಲ್ಲು ಗಡಗಡ 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 ಒಳಗಡೆ ಬಂದಿದ್ದೆ. ಆಯ್ತು ರೀ, ಹೋಗ್ರಿ, ಇಲ್ಲಿ ನೋಡಿ, ಇದೆ ರಾಹು ಪ್ರಭಾವ, ಕೇತು ಪ್ರಭಾವ, ಇವುಗಳು ಹೀಗೆ. ಇಂಥ ಒಂದು ರಾಹು ಕೇತುಗಳು ನಿಜ ಹೇಳಬೇಕು ಅಂದ್ರೆ ಯಾರ್ಯಾರ ಜೊತೆಲಿದ್ರೆ ವಿಜೃಂಭಿಸ್ತಾರೆ ಅಂತ ಹೇಳ್ತಾನೆ. ಮುಖ್ಯವಾಗಿ ರಾಹು ಏನಾದರೂ ಸೂರ್ಯನ ಜೊತೆಯಲ್ಲಿ ಸೇರಿದರೆ 100% ಹೇಳ್ತಾನೆ, ತಂದೆ ವಿರುದ್ಧವಾಗಿ ನಿಲ್ತೀರಿ, ಸಮಾಜ ವಿರುದ್ಧವಾಗಿ ನಿಲ್ತೀರಿ, ಸಮಾಜಘಾತುಕ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಪ್ರಚೋದನೆ ಮಾಡ್ತಾನೆ. ಯಾರೇನಾದ್ರೂ ಆಗ್ಲಿ, ನಾನು ನಡೆಸಿದ್ದೇ ನೀತಿ. ಯಾಕಂದ್ರೆ ಆತ್ಮಕಾರಕ ಸೂರ್ಯನಿಗೆ ಗ್ರಹಣ, ಅದು ತೇಜಸ್ಸು, ಅಧಿಕಾರ, ನ್ಯಾಯಯುತ. ಅವನ್ ನ್ಯಾಯಯುತ, ನ್ಯಾಯ ಅಂದಿದ್ದೆ ಕತ್ತಿ ಅಲಗಿನಂತೆ, ಕಷ್ಟ ಸೇರಿದ್ದೆ. ಏನಾದ್ರೂ ಆಗ್ಲಿ, ನಾನ್ ಮಾತ್ರ ಬದುಕೋಣ, ಅಲ್ಲಿ ಕುತಂತ್ರ ಬುದ್ಧಿಗಳು ಬರುತ್ತವೆ, ಇದಾಗುತ್ತೆ. ಚಂದ್ರನಿಗೆ ರಾಹು ಸೇರ್ತು ಅಂದ್ರೆ 100% ಹೇಳ್ತೇನೆ, ನೀವು ನೆನೆಸ್ಕೊಂಡಷ್ಟು ಒಳ್ಳೆಯವರಲ್ಲ. ಒಳ್ಳೆ ಕೆಲಸಗಳು ನಿಂತ್ಕೊಂಡು ನಿಮ್ಗಿಂತ ಒಳ್ಳೆಯವರಿಲ್ಲ. ನಿಮ್ಗಾಗುವಷ್ಟು ಮೋಸ ಇನ್ಯಾರಿಗೂ ಇಲ್ಲ. ನಿಮ್ ತಾಯಿ ಖಂಡಿತ ನೋವಿರುತ್ತೆ. ನಿಮ್ಮ ತಾಯಿಗೆ ಏನಾದ್ರೂ ಒಂದು ರೀತಿಯ ವಿಚಿತ್ರವಾದ ಕಾಯಿಲೆಗಳು, ನಿಮಗೂ ಕೆಲವೊಂದು ಮಾನಸಿಕ ನೋವುಗಳು, ಕೆಲವೊಂದು ಅಭ್ಯಾಸಗಳು ಕೂಡ ಬರತಕ್ಕಂಥದ್ದು ಆಗ್ಬಿಡುತ್ತೆ. ಅದು ಹೇಳ್ತಾ ಹೋದ್ರೆ ತುಂಬಾ ದೀರ್ಘವಾದದ್ದು. ಒಂದೊಂದು ಗ್ರಹದರ ಪರಿಚ್ಛೇದ ಹೇಳ್ತಾ ಹೋದ್ರೆ ಮಕ್ಕಳೇ, ಒಂದು ದಿನ ಬೇಕು ಸೂರ್ಯನ ಜೊತೆ ಮಾತಾಡ್ಲಿಕ್ಕೆ. ಯಾವ ಭಾವದಲ್ಲಿದ್ರೆ, ಯಾವ ಕೇಂದ್ರದಲ್ಲಿದ್ರೆ, ತ್ರಿಕೋಣದಲ್ಲಿದ್ರೆ, ಲಗ್ನದಲ್ಲಿದ್ರೆ, 2ನೇ ಮನೆ, ಈ ತರ ತಗೊಳ್ತಾ ಹೋದ್ರೆ ಇಟ್ ಟೇಕ್ಸ್ ಟೈಮ್. ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ ಆಗಿ ಕೊಡ್ತಿದ್ದೇನೆ ಆ ಪ್ರಭಾವ. ಕುಜನ ಜೊತೆಯಲ್ಲಿದ್ರೆ, ಕುಜ ರಾಹು ನೆನ್ಪಿಟ್ಕೊಳ್ಳಿ, ಧ್ವಂಸವೇ. ನೀವು ಮನೆ ಕಟ್ಟೋಗ್ಬಿಡಲ್ಲ. ಗರ್ಭಚ್ಛೇದ ನಿಶ್ಚಿತ. ಆ ಕುಟುಂಬದಲ್ಲಿ ಒಂದು ಸರ್ಪದೋಷ ನಿಶ್ಚಿತ. ಒಡ ಹುಟ್ಟಿದ ಸೋದರರಿಗೆ ಕಂಟಕ ಇರುತ್ತೆ ಕುಜರಾಹು ಸಂಧಿ ಇದ್ರೆ. ಗ್ಯಾರಂಟಿ ಒಂದು ಅನಾಹುತದ ಸಾವುಗಳು, ಆಕ್ಸಿಡೆಂಟಲ್, ಅನ್ಯಾಚುರಲ್ ಡೆತ್, ಆಕ್ಸಿಡೆಂಟಲ್ ಡೆತ್, ಸಡನ್ ಡೆತ್ಸ್. ಮಲಗಿದ್ರಂತೆ ಹಂಗೆ ಲೋ BP ಆಗಿ ಹೋಗ್ಬಿಟ್ರಂತೆ, ಕೋಮಾಗ ಹೋಗ್ಬಿಟ್ರಂತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಉರುಳಾಕೊಂಡು ಹೋಗ್ಬಿಟ್ರಂತೆ, ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರಂತೆ. ಕುಜರಾಹು ಸಂಧಿ. ನೀವು ಭೂಮಿ ಪಡೆಯಲ್ಲ, ಅಷ್ಟು ಸುಲಭಕ್ಕೆ ಬಿಡಲ್ಲ ರಾಹು. ಕುಜನಂತ ಉರಿತಿರೋ ಬೆಂಕಿಗೆ ಮೆಣಸಿನ ಪುಡಿ ಸುರಿದ ಹಾಗೆ
ಇನ್ನು ಬುಧನ ಜೊತೆ ರಾಹು ಸೇರ್ಕೊಬಿಟ್ರೆ ಅದು ಇನ್ನೊಂದು ಲೆಕ್ಕ. ವಿಪರೀತ ಬುದ್ಧಿ. 100% ನಿಮ್ಮನ್ನ ಬೆಟ್ಟಿಂಗು, ಜೂಜು, ಸಟ್ಟ, ಲಾಟ್ರಿಗಳು ಈ ತರದ್ದು ಸೆಳೆತ ಜಾಸ್ತಿ. ಬೇಗ ದುಡ್ಡು ಮಾಡಬೇಕು. ಮೊದಲೇ ಬುಧ ವಿಪರೀತ ಬುದ್ಧಿ ಅವನಿಗೆ ರಾಹು ಸೇರ್ಕೊಂಡ ಅಂದ್ರೆ ಅದು ನಡಿತಕ್ಕಂಥ ಭಾವಗಳು ಇನ್ನೊಂದು, ಎಳಿತಕ್ಕಂಥ ಭಾವಗಳು ಇನ್ನೊಂದು. ಇದು ಸೇರ್ಕೊಂಡ ಅಂದ್ರೆ ಎಲ್ಲ ರಾಂಗ್ ಪೀಪಲ್ ಕನೆಕ್ಷನ್. ಅವನು ಬರ್ತಾನೆ, ಸರ್ ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಹಾಕೋಣ ಅಂಥವರೇ ಬರೋದು ನಿಮಗೆ ರಾಹು ಪ್ರಭಾವ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತೇವೆ. ಕೆಟ್ಟ ದಾರಿಗೆ ಬೇಗ ಪ್ರಚೋದನೆ ಆಗುತ್ತೆ. ಹೋಟ್ಲ್ ಇಟ್ಬಿಡೋಣವಾ, ಇಲ್ಲ ಆ ಹೋಟ್ಲ್ ಹಾಳು ಮಾಡೋಕೆ ಆ ಹೆಸರದೇ. ಈಗ ನೋಡಿ, ಒಂದು ಹೋಟ್ಲ್ ಹೆಸರು ಸಕ್ಸಸ್ ಆಗಿದೆ, ಅದರದ್ದು ಕಾಪಿ ಕ್ಯಾಟು ಎಷ್ಟು ಹೋಟೆಲ್ಗಳಾಗಿರ್ತಾವ ನೋಡಿ. ಒಂದು ಟೀ ಶರ್ಟ್ ಸಕ್ಸಸ್ ಆಗಿದೆ, ಅದರದ್ದೇ ಕಾಪಿ ಕ್ಯಾಟು. ಒಂದು ಶೂ, ಒಂದು ಮೂವಿ ಹಿಟ್ ಆಯ್ತು ಅಂದ್ರೆ ಅದೇ ತರದ ಮೂವಿಗಳು. ದಟ್ ಇಸ್ ವಾಟ್. ಒಂದು ಬೇಕರಿ ಇಡ್ಲಿ, ಪಕ್ಕದಲ್ಲಿ ಸುತ್ತಮುತ್ತಲ 5 ಬೇಕರಿ ಇಟ್ಬಿಟ್ಟಿರ್ತಾರೆ. ನೀನು ಹಾಳಾಗು, ನಾನು ಹಾಳಾಗು. ಇದೆ ವಿನಾಶಕಾಲಂ. ಹೋಟ್ಲ್ ಇಟ್ಟಿದ್ದಾನೆ, ನೋಡೋಣ ಎಷ್ಟು ಜನ ಇದೆ, 1000 ಜನ ಇದೆ, ಅಲ್ಲಿ ಕೆಪಾಸಿಟಿ ಇದೆಯಾ, ಅವನ್ ಬದುಕು ನಾವು ಕಿತ್ಕೊಬಿಡ್ತೀವಲ್. ಹಾಳಾದ್ರೆ ನನ್ಗೇನು? ಬುಧ, ಅವನಿಗೆ ರಾಹು ಈ ರೀತಿ ಮಾಡಿಸುತ್ತೆ. ಇನ್ನು ಶುಕ್ರ, ಲಕ್ಷ್ಮೀಕಾರಕ, ಜಗತ್ತೆಲ್ಲ ಆನಂದ. ಶುಕ್ರ ರಾಹು ಒಳ್ಳೇದು ಅಂತಾರೆ, ಆದರೆ ನಿಜ ಹೇಳ್ಬೇಕು ಅಂದ್ರೆ ಅದು ಕಲಾವಿದರಿಗೆ, ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ತುಂಬಾ ಒಳ್ಳೇದು. ಕಲಾವಿದ ಸ್ಥಾನದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಸ್ಗಳಿಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದು ಬೇರೆ. ಬಟ್ ಸಾಮಾನ್ಯ ಮನುಷ್ಯನಿಗೆ ಶುಕ್ರ ರಾಹು ಸಂಧಿ ಆಯಿತು ಅಂದರೆ ನೈತಿಕತೆಯ ಎಲ್ಲೆ ಮೀರಿ ಅನೈತಿಕತೆಗೆ ಮಾಡಿಸುತ್ತದೆ. ಅಂದ್ರೆ ತಟ್ಟೆಲಿರೋ ಪಾಯಸ ಬಿಟ್ಟು ಬೇರೆ ಎಲ್ಲಾ ಪಾಯಸ ತಿನ್ಬೇಕು ಅನ್ನತಕ್ಕಂಥದ್ದು ಹೇಳಿಸುತ್ತೆ. ನೋಡಿದ್ದೆಲ್ಲ ಅಧಿಕಾರ ಇರ್ಲಿ, ಮನೆ ಇರ್ಲಿ, ಅವನ್ ತನ್ನ ಮನೆ ಮೇಲೆ ಗಮನನೇ ಇರಲ್ಲ, ಪಕ್ಕದ ಮನೆಯವ್ರ ಮೇಲೆನೆ ಗಮನ. ಅವನ್ಗೆ ತನ್ನ ಪಕ್ಕದ ಹೆಂಡತಿ ಮೇಲೆ ಗಮನ ಇರಲ್ಲ, ಪಕ್ಕದೇ. ಈ ರೀತಿ ಭಾರಿ ಕಷ್ಟ ಆಗ್ಬಿಡುತ್ತೆ. ಅವನ ಬಾಯಿ ನಾನಾ ರುಚಿ, ಅವನ ಮನಸ್ಸು ನಾನಾ ರುಚಿ, ಅವನ ದೇಹವೇ ನಾನಾ ರುಚಿಗಳ ದಾಸ ಆಗ್ತಕ್ಕಂಥದ್ದಾಗುತ್ತೆ. ಶನಿ ರಾಹು ಸೇರಿಬಿಡ್ತು ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ಲಾಯರು, ಪೊಲೀಸು ಉದ್ಯೋಗಗಳಿಗೆ ಬೆಸ್ಟ್. ಅಕಸ್ಮಾತ್ ಕುತಂತ್ರ, ಕುಕೃತ್ಯ, ಖದೀಮ, ಕಳ್ಳರು ಇಂಥವ್ರೇನಾದ್ರು ಜೊತೆಲಿದ್ರು ಅಂದ್ರೆ ಗ್ಯಾರಂಟಿ ನೀವು ಅದಾಗ್ಬಿಡ್ತೀವಿ. ನಾವು ಕೇಳ್ತಿರ್ತೀವಿ ಆಗಾಗ, ಒಳ್ಳೆ ಅಧಿಕಾರಿಯಪ್ಪ ಲಂಚ ತಗೊಳ್ಳೋವಾಗ ಸಿಕ್ಕಾಕೊಂಡ್ರು. ಇವನ್ಗೇನೋ ಬಂತು, ಇಷ್ಟು ದೊಡ್ಡ ಬಂಗಾರದಂತ ಉದ್ಯೋಗ ಸ್ಥಾನ. ಮೊನ್ನೆ ಎಲ್ಲ ಕೇಳ್ತಿರ್ತೀವಿ, ನಾವು ನಿತ್ಯ ಕೇಳ್ತಿರ್ತೀವಿ. ಲೋಕಾಯುಕ್ತ ಅವರು ರೈಡ್ ಮಾಡಿದಾಗಲ್ಲ ಇಂಥ ಅಧಿಕಾರಿಗಳು ಅವ್ರ ಮನೆಯಲ್ಲಿ ಇಷ್ಟ ಆಸ್ತಿ, ಅಷ್ಟ ಆಸ್ತಿ, ಇದು ಲೆಕ್ಕ ಅದು ಲೆಕ್ಕ ಅಂತಿದ್ದಾಗ ಬಂಗಾರದಂತ ಜಾಬು, ಗೌರವ, ಸಮಾಜ ಸೇವೆ ಎಂತ ಹೆಸರು ಇವನ್ಗೇನೋ ಬಂತು, ಅಯ್ಯೋ ಅಂತ ಹೇಳ್ತಾರೆ. ಶನಿ ರಾಹು ಸಂಧಿ ಇದಾಗತಕ್ಕಂಥದ್ದಾಗುತ್ತೆ. ಇನ್ನೊಬ್ಬ ಗ್ರಹ ಇದ್ದಾನೆ, ಅವನು ಮಾತ್ರ ಇವರಿಬ್ಬರಿಗೆ ಸ್ವಲ್ಪ ತಡೆ ಹಾಕಬಲ್ಲ. ಇಸ್ ನನ್ ಅದರ್ ದ್ಯಾನ್ ಗುರು. ಹೌದು, ಗುರುಚಾಂಡಾಳ ದೋಷ ಅನ್ನತಕ್ಕಂಥದ್ದು. ಗುರುವೇ ಎದ್ದು ಬರಬೇಕು. ಆ ಹಾಲಾಹಲವನ್ನ ನುಂಗಲು ಆ ಶಿವನೇ, ಸದಾ ಶಿವನೇ ಬರಬೇಕು. ಬರ್ತಾನೆ. ಅದಕ್ಕೆ ಗುರುವಿಗೆ ಮಾತ್ರ ಈ ರಾಹುಕೇತುಗಳನ್ನ ನಿಯಂತ್ರಿಸುವ ಶಕ್ತಿ ಜಾತಕದಲ್ಲಿ. ಇವರೇನಾದ್ರೂ ಒಳ್ಳೆ ಕಾಂಬಿನೇಷನ್ಗಳಲ್ಲಿ ಕುತ್ಕೋಬಿಟ್ರೆ ಮಾತ್ರ ಅದೊಂದು ಉಚ್ಚಕೋಟೀಶ್ವರ ಯೋಗವಾಗಿ ಬಿಡುತ್ತೆ. ಉಚ್ಚಕೋಟೀಶ್ವರ ಯೋಗ ಅದೇಗೆ ಏನು ಅನ್ನೋದನ್ನ ಮತ್ತಷ್ಟು ಡಿಸ್ಕಷನ್ ಮಾಡೋಣ. ಗುರುಚಾಂಡಾಳ ದೋಷಂ, ಗುರುಚಾಂಡಾಳ ಯೋಗಂ ಅನ್ನತಕ್ಕಂಥದ್ದು ಹೇಳ್ತಾರೆ. ಮುಖ್ಯವಾಗಿ ಸೂರ್ಯನ ಜೊತೆ ಕೇತು ಸೇರಿದರೆ ತಂದೆಗೆ ಗ್ರಹಣ ನಿಶ್ಚಿತ. ತಂದೆಗೆ ಪೆಟ್ಟು, ತಂದೆಯ ಅಭಿವೃದ್ಧಿಗೆ ಪೆಟ್ಟು, ತಂದೆಯ ಏಳಿಗೆಗೆ ಪೆಟ್ಟು, ತಂದೆಯ ಆಯಸ್ಸಿಗೂ ಕೂಡ ಪೆಟ್ಟು ಕೊಡ್ತಕ್ಕಂಥದ್ದನ್ನ ನಾನು ತುಂಬಾ ಜಾತಕಗಳಲ್ಲಿ ನೋಡಿದ್ದಾನೆ. ಗ್ರಹಣಂ ಅಂತ ಬರ್ದ್ಬಿಟ್ಟಿದ್ದಾನೆ. ಸೂರ್ಯ ಗ್ರಹಣಂ. ಏನೋ ಮಾಡ್ತಿದ್ದಾರೆ ಸರ್ ನಮ್ ತಂದೆ, ಏನೋ ಮಾಡ್ತಿದ್ದಾರೆ ನಮ್ ಗಂಡ ಸರ್. ಚಂದ್ರನಿಗೆ ಕೇತು ಸೇರಿದರೆ 100% ತಾಯಿಗೆ ಮಾನಸಿಕವಾಗಿ ಆದರೂ ನೋವಿರುತ್ತದೆ. ನೋಡೋಕ್ ಮಾತ್ರ ಹೊರಗಡೆ ಘಮಘಮ, ಒಳಗಡೆ ಏನೋ ಧಾವಂತ. ಆ ತಾಯಿ, ಮಕ್ಕಳು, ಮನೆ, ಯಜಮಾನ, ಕುಟುಂಬ, ಅಲ್ಲೊಂದು ಕಣ್ಣೀರಿರುತ್ತೆ. ಇಲ್ಲ, ಅಲ್ಲೊಂದು ಆಂತರಿಕ ಅನಾರೋಗ್ಯ ಸಮಸ್ಯೆ ಒಂದು ಕಾಡತಕ್ಕಂಥದ್ದಾಗಿ ಬಿಡುತ್ತದೆ. ನಿಶ್ಚಿತಂ. ಚಂದ್ರನಿಗೆ ಕೇತು ಸೇರಿದರೆ ಜಲಗಂಡ ದೋಷಗಳು, ಚಂದ್ರನಿಗೆ ರಾಹು ಸೇರಿದಾಗಲೂ ಜಲಗಂಡ ದೋಷಗಳು, ಚಂದ್ರನಿಗೆ ರಾಹು ಕೇತುಗಳು ಸೇರಿದರೆ ಹಾಲು
ತುಪ್ಪ ಮೊಸರು ತಿನ್ನೋದು ಸ್ವಲ್ಪ, ಹಾಲು ತುಪ್ಪ ತಗೊಳ್ಳೋದು ಕಡಿಮೆ ಆಗ್ಬಿಡುತ್ತೆ, ಹುಳಿ ಪದಾರ್ಥಗಳ ಸೇವನೆ ಜಾಸ್ತಿ ಆಗ್ಬಿಡುತ್ತೆ, ಹುಳಿ ಮಾತುಗಳು ಬೇಗ ಪ್ರಜ್ವಲಿಸ್ತಕ್ಕಂದ್ರೆ ಬೇಗ ನೆಗೆಟಿವ್ ತಗೊಳ್ಳೋದು. ಯಾರು ಏನ್ ಹೇಳಿದ್ರು ಅವರು ಏನು ಹಿಂಗೆ ಹೇಳ್ತಾರೆ ಅವರು ಅನ್ನತಕ್ಕಂಥ ಭಾವ. ಚಂದ್ರ ಬಂದು ನೆನಪಿಟ್ಕೊಳ್ಳಿ, ಜಾತಕದಲ್ಲಿ ನಾನು ತುಂಬಾ ನೋಡಿದ್ದಾನೆ, ಯಾರ್ಯಾರ ಜಾತಕದಲ್ಲಿ ಚಂದ್ರ ರಾಹು ಚಂದ್ರ ಕೇತು ಸೇರಿದೆಯೋ ಸೂಪರ್ ಸ್ಟಾರ್ಸ್. ಎಸ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಪುರುಷರಿಗೆ ಅತಿ ಮುಖ್ಯವಾಗಿ ಚಂದ್ರ ಕೆಟ್ಟಿದ್ರೆ ಅವನೊಬ್ಬ ಸೂಪರ್ ಸ್ಟಾರ್ ಆಗ್ತಾನೆ, ಯಾರಿಗೂ ಗೊತ್ತಿಲ್ಲ. ಅವನ ಕುಟುಂಬಕ್ಕಾದ್ರೂ ತುಂಬಾ ಒಳ್ಳೆ ಸ್ಥಾಯಿಗೆ ಬಂದಿರ್ತಾನೆ. ಎಸ್, ಯಾಕಂದ್ರೆ ಯಾವಾಗ ನಾನು ತೃಪ್ತಿ ಇಲ್ವೋ ಲೋಕದ ತೃಪ್ತಿಗೆ ಓಡ್ತಾನೆ. ನೀವು ನೋಡಿ, ತುಂಬಾ ದೊಡ್ಡ ದೊಡ್ಡವರ ಜಾತಕ ನಾನು ನೋಡಿದ್ದೇನೆ, ಇನ್ಕ್ಲೂಡಿಂಗ್ ಅಮಿತಾಬ್ ಬಚ್ಚನ್, ಸೋ ಮೆನಿ ಬಿಗ್ ಪೀಪಲ್. ಅದು ರಜನಿಕಾಂತ್ ತಗೊಳ್ಳಿ, ರಾಜ್ಕುಮಾರ್ ತಗೊಳ್ಳಿ, ಅವ್ರ ಮಗು ಆಗ್ಬಿಡ್ತಾರೆ ನೋಡಿ, ನೆನೆಸ್ಕೊಂಡು ಮಗು ಆಗ್ಬಿಡ್ತಾರೆ. ಚಂದ್ರ ನೀಚ ನಮ್ಮ ದೇಶದ ದೊರೆಗೆ ಮಗು ಆಗ್ಬಿಡ್ತಾರೆ, ಕಣ್ಣಲ್ಲಿ ನೀರು ಹಾಕೊಂಡು. ನಮ್ಮ ದೊರೆ, ರಾಜ್ಯದ ನಾಡಿನ ದೊರೆ, ಅವರು ಅಷ್ಟೇ ಒಂದೊಂದು ಸಮಯ ತುಂಬಾ ಭಾವುಕರಾಗಿ ಏನೋ ಮಾತಾಡ್ಬಿಡ್ತಾರೆ ನೋಡಿ. ಆ ಸಿಟ್ಟು, ಕೋಪ, ಕಂಟ್ರೋಲ್, ಹೋಗ ಆ ಕಡೆ ಏನೋ ಮಾಡ್ತೀಯ ಅಂತ ಹೇಳ್ತಾರೆ. ಅವ್ರು ಹಾಕಿ ಆಗಿರುವುದಕ್ಕೆ ಅವರಿಗೆ ಆ ಸ್ಥಾನ ಕರ್ಕೊಂಡು ಬಂದಿರುತ್ತೆ. ದೇ ಆರ್ ಕಂಟ್ರೋಲ್ಲೆಸ್. ಸಿ, ರೋಹಿತ್ ಶರ್ಮಾಗೆ ಒಂದು ವೇದಿಕೆ ನಿರ್ಮಿಸ್ತಾರೆ, ಕರೀತಾರೆ, ಆತನಿಗೊಂದು ಸ್ಟ್ಯಾಂಡ್ ಕೊಡ್ತಾರೆ ಮುಂಬೈ ಕ್ರಿಕೆಟ್ ಸ್ಟೇಡಿಯಂನಲ್ಲಿ. ಖುಷಿಯಿಂದ ಹೊರಗಡೆ ಬಂದವನು ಏರ್ಪೋರ್ಟ್ ಹತ್ರ ಅವನ್ ಗಾಡಿ, ಕ್ಯಾ ಕರ್ಕೆ ಲೇಕೆ ಆಯ ಅಂತ, ಕಂಟ್ರೋಲ್ಲೆಸ್. ಗಾಡಿಗೆ ಸ್ಕ್ರಾಚ್ ಬಿದ್ದಿದ್ದ, ತನ್ನ ಸೋದರನನ್ನ ಬೈತಿದ್ದಾನೆ, ಏನೋ ಹಿಂಗ್ ಮಾಡ್ಕೊಂಡು ಬಂದಿದ್ಯಾ ಅಂತ. ಅವ್ನು ಎಷ್ಟು ಮರಗುಳಿ ಅಂದ್ರೆ ತನ್ನ ಪಾಸ್ಪೋರ್ಟ್ ಅನ್ನ ಮರ್ತು ಬಿಟ್ಟಿರ್ತಾನಂತೆ, ಟಾಸ್ ಹಾಕೋದಕ್ಕೆ ಬರ್ತ್ ಬಿಟ್ಟಿರ್ತಾನಂತೆ. ಚಂದ್ರನ ಪ್ರಭಾವ ನೆನ್ಪಿಟ್ಕೊಳ್ಳಿ. ಯು ಸಿ ಆಲ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್. ಶಾರುಖ್ ಖಾನ್ ಅಲ್ಲಿ ಇದೆ. ಚಂದ್ರನಿಗೆ ನಾವು ಹೇಳ್ತೇವೆ ಇದು, ಅದನ್ನ ಮೀರಿ ದಾಟಿಸಿ ಗ್ರಹಗಳ ಪರಿಚಯದ ಅಲ್ಲೊಂದು ಗುರು ಪ್ರವೇಶ ಆದಾಗ ನಡೆದು ಬಿಟ್ಟಿರ್ತಾವ ಅವ್ರ ಜಾತಕದಲ್ಲಿ, ಗುರು ದೃಷ್ಟಿ ಇನ್ನೊಂದು ಅಂತಕ್ಕಂಥದ್ದು. ಕೋಟೀಶ್ವರ, ಅದಕ್ಕೆ ಹೇಳೋದು ದಿವಾಳಿ ಮಾಡಿಸೋದು ಇವರೇ, ದಿವಾನ್ ಮಾಡಿಸೋದು ಇವರೇ. ನಾನು ಆಗಲೇ ಹೇಳಿದ್ನಲ್ಲ, ಕೌನ್ ಬನೆಗ ಕರೋಡ್ಪತಿನಲ್ಲಿ ಒಬ್ಬ ಬರ್ತಾನೆ, 5 ಕೋಟಿ ಹೊಡಿತಾನೆ ಮಕ್ಳೇ. ನೀವು ನಂಬೋಲ್ಲ, 5 ಕೋಟಿ ಹೆಂಗ್ ಕಳ್ಕೊಂಡ ಅಂತಾನು ಗೊತ್ತಿಲ್ಲ, ದಿವಾಳಿ ಅವನು. ತುಂಬಾ ಜನ ಈ ತರ ಆಗಿದೆ. ಲಾಟ್ರಿ ಹೊಡೆದವ್ರನ್ನ ನೀವು ಗಮನಿಸಿ ನೋಡಿ, ದಿಢೀರ್ ದುಡ್ಡು, ದಿಢೀರ್ ಹೆಸರು, ದಿಢೀರ್ ಖ್ಯಾತಿ, ದಿಢೀರ್ ಪ್ರಖ್ಯಾತಿ, ಸುಖ್ಯಾತಿ ಬಂದವರಿಗೆ ಇಲ್ಲವೇ ಇಲ್ಲ. ಅಲ್ಲಿ ಕಷ್ಟ ಪಡದೆ ಕೊಡೋದಿಲ್ಲ, ಅವನೇ ಗುರು. ಅವನ್ ಬಂದು ನಿಂತ್ಕೊಂಡಾಗ ಮಾತ್ರ ಆ ಹೆಸರು. ಅದುವೇ ಉಚ್ಚಕೋಟೀಶ್ವರ ಯೋಗ ಅಂತ ಹೇಳ್ತೇವೆ. ಈ 2 ಗ್ರಹಗಳಿಗೆ ಬೇರೆ ಗ್ರಹಗಳ ಪರಿಚಯದ ಆಗಿ ತಳಮಳ ಮಾಡಿಸಿದ್ದಾರೆ. ಗುರು ದೃಷ್ಟಿ ಬೀಳುತ್ತಿದ್ದಾಗೆ ಅಲ್ಲೊಂದು ಹೆಸರು, ಖ್ಯಾತಿ, ನಿರಂತರ ದುಡ್ಡು, ನಿರಂತರ ಗೌರವ. ಕಷ್ಟಪಡದೆ ಯಾವುದು ಬರಲ್ಲ, ಕಷ್ಟಪಟ್ಟು ಆ ಕಲ್ಲುಗಳಿಗೆ ಪೆಟ್ಟು ಬಿದ್ದು ಅದೊಂದು ಮೂರ್ತಿಯಾಗಿ, ಶಿಲೆಯಾಗಿ ಅದು ಕೊಡೋ ಒಂದು ಶಕ್ತಿ ಇದೆಯಲ್ಲ, ಅದೊಂದು ಅನಂತಂ ಅಂತ ಹೇಳ್ತೇವೆ. ಅದು ಗುರು ದೃಷ್ಟಿ ಮಾತ್ರವೇ. ಅಂತ ಕೇತು ಕುಜನ ಜೊತೆ ಸೇರಿದ್ರೆ ಖಂಡಿತ ನಿಮ್ ಸೋದರರಿಗೊಂದು ಸಂಕಷ್ಟ. ನೀವು ತೆಗೆದುಕೊಳ್ಳುವ ಭೂಮಿ ನಿಮಗೆ ನೆಲೆ ಕೊಡಲ್ಲ. ಖಂಡಿತ ಅಲ್ಲಿ ಒಂದು ಮಾರಣಂ, ದುರ್ದುರಂ ಅಂತ ಹೇಳ್ತೀವಿ. ಅದು ದುರ್ಭಿಕ್ಷಂ. ನೀವು ಮನೆ ಕಟ್ಟಿದ್ರಿ, ಮನೆ ತಗೊಂಡ್ರಿ, ಕುಜ ಕೇತು ಜಾತಕದಲ್ಲಿದೆ, ಇಲ್ಲ ಮೂಲ ತ್ರಿಕೋಣದಲ್ಲಿದೆ, ಕೇಂದ್ರದಲ್ಲಿದೆ, ತುಂಬಾ ಅಬ್ಸರ್ವೇಷನ್ ಇಡ್ಬೇಕು. ತುಂಬಾ ಜನ ಮನೆ ತಗೊಂಡ್ಮೇಲೆ, ಇವತ್ತು ಒಂದು ಜಾತಕ ಹೇಳಿದೆ, ನಿನ್ ಮದುವೆ ಇಲ್ಲಮ್ಮ, 10 ವರ್ಷ ಆಗಿದೆ ಮನೆ ತಗೊಂಡು, 20ನೇ ವಯಸ್ಸಿಗೆ ತಗೋಬಿಟ್ಟಿದ್ದಾಳೆ, ಮದುವೆ ಇಲ್ಲ, ಮಾಡಬಾರದಿತ್ತು, ಸಾಲಕ್ಕೆ ಬೀಳ್ತೀವಿ. ಇದೆ 48 ಲಕ್ಷ ಸಾಲ ಬರೆದಿದೆ, 30-60 ಲಕ್ಷ. ಎಸ್, ಅರೌಂಡ್ ಇಟ್ ಕಮ್ಸ್ 60 lakhs. ಅದು ತೀರ್ಸೋಷ್ಟಲ್ಲಿ 1.25 ಕೋಟಿ ಇಟ್ ಕಮ್ಸ್ ಗುರುಜಿ. ಕಟ್ಟಬಾರದಿತ್ತು. ನಮಗ ಹಂಗಲ್ಲ. ಏನಾದ್ರೂ ಪರಿಹಾರ, ಅದೆಲ್ಲ ಸುಳ್ಳು ಪರಿಹಾರ. ಬೇರೆ ಪರಿಹಾರ ಇದೆ. ಕಟ್ಟಿರೋ ಮನೆ ತಗೊಳ್ಳಿ, ಲೀಸ್ ಮನೆ ತಗೊಳ್ಳಿ, ಬೇರೆ ಬೇರೆ ಕೆಲವೊಂದು ಲಕ್ಷಣಗಳನ್ನ ಕೊಡ್ತೇವೆ ನಾವಾಗ. ಇಲ್ಲ ನಮ್ ಗಂಡನ ಹೆಸರಲ್ಲಿ ಮಾಡಿಸ್ಬಿಡಿ, ಇಲ್ಲ ಹೋಗಿ. ಇದು ಹೆಂಗೆ ಗೊತ್ತರ ಮಕ್ಳೇ, ನೆನ್ಪಿಟ್ಕೊಳ್ಳಿ. ನಾನು ಹೋಗಿ ಚುಚ್ಚಿದ್ರೆ 7 ವರ್ಷ ಜೈಲ್ ಶಿಕ್ಷೆ. ನನಗೊಬ್ಬ ಶತ್ರು ಇದ್ದಾನೆ, ಚುಚ್ಚುಬಿಟ್ಟೆ, ಅವನ್ ಗಾಯ ಆಯ್ತು, ಇನ್ನೊಂದಾಯ್ತು, ಜೈಲು ನಿಶ್ಚಿತ 7 ವರ್ಷ. ಇನ್ನೊಬ್ಬರನ್ನ ಕಳಿಸಿದಾರೆ ಅಂತ ಇಟ್ಕೊಳ್ಳಿ, ಅವನಿಗೆ 7 ವರ್ಷ, ನನಗೆ 14 ವರ್ಷ, ಇಲ್ಲ ಲೈಫ್ ಲಾಂಗ್ ಪ್ರಿಸನ್ಮೆಂಟ್ ಆಗ್ಬೋದು, ನನಗೆ ಜೀವಾವಧಿ.
ಇಂಥ ಕೆಲಸ ಮಾಡ್ತೀಯಾ ನೀನು, ಇನ್ನೊಬ್ಬನ್ ಕಳಿಸಿ ಕೊಲೆ ಮಾಡಿಸ್ತೀಯಾ ನೀನು ಅಂತ. ದಿಸ್ ವಿಲ್ ಹ್ಯಾಪನ್. ಈ ಕುಜ ಕೇತು ಹಾಗೆ. ಆಮೇಲೆ ಇನ್ನೊಂದು, ಕುಜ ಕೇತು ಸೇರಿದ್ರೆ ಬೇಜಾರು ಮಾಡ್ಕೋಬೇಡಿ, ನಪುಂಸಕರ ತರ ಆಡ್ತಾರೆ, ಮುಂದಕ್ಕೆ ನುಗ್ಗಲ್ಲ. ಹೆಣ್ಣಿನ ಜಾತಕದಲ್ಲಿ ಕುಜ ಕೇತು ಇದ್ರೆ ನೆನಪಿಟ್ಕೊಳ್ಳಿ, ಅವನ್ ಪುಕ್ಲಾನೆ ಸಿಗೋ ಗಂಡ. ಅವನ್ ಧೈರ್ಯಶಾಲಿ ಇಲ್ಲ, ಅವನು ನುಗ್ಗೋ ಛಾಯೆ ಇಲ್ಲ, ನುಗ್ಗಲ್ಲ, ಮಾಡಲ್ಲ. ಏನೋ ಇದು, ನೀವು ಮದುವೆ ಆಗ್ಬಿಟ್ಟು ಅವನನ್ನು ಬೈಯೋದು, ಯಾವುದಕ್ಕೂ ಬರಲ್ಲ ಗುರುಜಿ, ಏನಕ್ಕೂ ಇಲ್ಲ ಗುರುಜಿ. ಇನ್ನೂ ಒಂದು, ಪುರುಷತ್ವದಲ್ಲೂ ಕೆಲವ್ರಿಗೆ ದೋಷ ಇದ್ಬಿಟ್ಟಿರುತ್ತೆ. ನನ್ ಗಂಡ ಅವ್ರಿಗೆ ಕೌಂಟಿಂಗೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ನಿಮ್ ಜಾತಕದಲ್ಲಿ ನಿಮ್ಗೆ ಅಂಥದ್ದೇ ಗಂಡನಿರುತ್ತಾನೆ ಕುಜಾಕೇತು. ಅಕಾಲಿಕ ಮೃತ್ಯು, ಅಕಾಲಿಕ ಆಕ್ಸಿಡೆಂಟು, ಇಂಜುರಿ, ಸರ್ಜರಿ, ಈ ತರದ್ ಏನಾದ್ರೂ ಒಂದಿರುತ್ತೆ. ಭೂಮಿ ಕಳ್ಕೊಳ್ಳೋದು, ಒಡಹುಟ್ಟದವನ್ನ ಕಳ್ಕೊಳ್ಳೋದು, ಜಮೀನ್ ಕಳ್ಕೊಳ್ಳೋದು, ಜಮೀನಿನ ತಗಾದೆಗಳಾಗೋದು, ನಿಮ್ಮದೇ ಜಮೀನು, ಏನು ಮಾಡಿದರೂ ಅನುಭವಿಸಲು ಬಿಡಲ್ಲ. ಆ ಮಾಂಗಲ್ಯಕ್ಕೆ ಕೂತು ನಿಮಗಂತವನೇ ಅರ್ಧ ಆಯುಷ್ಯ ಇರೋವನೇ ಬಂದಿರ್ತಾನೆ, ಇಲ್ಲ ಅರ್ಧ ಬಲ ಇರೋವನೇ ಬರ್ತಾನೆ. ಅವನ ಗ್ರಹಚಾರ ಅವನು ನಿಮ್ಮಂಥವ್ರ ಜೊತೆಲೆ ಬರ್ಬೇಕು. ದಟ್ ಈಸ್ ರಿಟರ್ನ್, ರಿಮೆಂಬರ್. ಇನ್ನು ಬುಧ ಕೇತು ಜೊತೆ ಸೇರಿದ್ರೆ ನಿಜವಾಗ್ಲೂ ಹೇಳ್ತಾನೆ, ದಿವಾನ್ ವಿಶ್ವೇಶ್ವರಯ್ಯನವರ ಜಾತಕದಲ್ಲಿತ್ತು. ಐ ಹ್ಯಾವ್ ಸೀನ್ ವರ್ಲ್ಡ್ಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಲಿಟರೇಚರ್ ಪರ್ಸನ್ಸ್ ನ ಜಾತಕಗಳಲ್ಲಿ ಇದನ್ನ ನೋಡಿದ್ದಾನೆ, ಬುಧ ಕೇತು. ಬುಧ ಕೇತು ಆಲ್ಸೋ ಫಲಜ್ಯೋತಿಷ್ಯ ನನ್ನ ಜಾತಕಕ್ಕಿದೆ. ವಾಣಿಕಾರಕ ಬುಧ, ಜ್ಯೋತಿಷ್ಯ ಫಲ, ಜ್ಯೋತಿಷ್ಯಕಾರಕ ಬುಧ, ಮಾತಿನ ಕಾರಕ ಬುಧ. ಕೇತು ಸೇರಿದರೆ ತುಂಬಾ ಒಳ್ಳೆ ಮಾತುಗಳು ಬರುತ್ತೆ, ಬೇರೆ ಬೇರೆ ಮಾತುಗಳು ಬರುತ್ತೆ. ಒಂದೊಂದ್ಸಮಯ ನಾನು ಏನೋ ಮಾತಾಡ್ಬಿಡ್ತೇನೆ, ನನ್ನ ಧರ್ಮ ಪತ್ನಿ ಹಿಂಗೆ, ಅಮ್ಮನೂ ಹಿಂಗ ಅಂತಿರ್ತಾರೆ, ನನ್ನ ಮಕ್ಕಳು ಅಂತಿರ್ತಾರೆ. ಏನನ್ನ ಮಾತಾಡ್ಬಿಡ್ತೀಯಪ್ಪ ಅಂತ ಬಾಯಿ ಜಾರ್ತಾನೆ. ಎಲ್ಲಿ ಏನು ಮಾತಾಡಬಾರ್ದು ಅದು ನೋಡಿ, ಈ ಬುಧ ಕೇತು. ಬೇಕಿತ್ತ ನನಗೆ ಇದೆಲ್ಲ? 100% ನಿಮ್ಗೆ ಇದಾಗುತ್ತೆ. ಬಟ್ ಬುಧ ಕೇತುವಿನ ಸರಿಯಾಗಿ ಬೆಳೆಸ್ಕೊಂಡ್ರೆ, ನೀವು ಒಬ್ಬ IT ಇಂಜಿನಿಯರ್, ಟೆಕ್ನಿಕಲ್ ಇಂಜಿನಿಯರ್, ಇದೆಲ್ಲ ಬರುತ್ತಾ. ಆದರೆ ಬುಧ ಕೇತು ಸೇರಿದ್ರೆ ಸೋದರಿಗೆ ದೋಷ, ನನ್ನ ಸೋದರಿಗಿದೆ ದೋಷ, ಸೋದರ ಮಾವನಿಗೆ ದೋಷ. ನನ್ನ ಸೋದರ ಮಾವ ಒಬ್ಬ ಟಿಕೆಟೇ ಹತ್ತಿಬಿಟ್ಟ, 1000 ಕೋಟಿ ಇದ್ದು ಪ್ರಯೋಜನ ಉಳಿಸ್ಕೊಳಕ್ ಆಗ್ಲಿಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಮಾಡಿದ್ರೆ ಯಾವ ದೇವ್ರು ಉಳಿಸ್ತಾನೆ ಮಕ್ಕಳೇ? ನನ್ನ ಮಾವ ಆದ್ರೇನು, ನಾನೇ ಆದ್ರೇನು, ಯಾರನ್ನೂ ಇಲ್ಲ. ಅದಕ್ಕೆ ಹೇಳೋದು, ಬದುಕಿರುವಷ್ಟು ದಿನ ಭಗವಂತ ಈ ಗ್ರಹಗಳ ಅಧೀನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಅದಕ್ಕೆ ಬೆಳಿಗ್ಗೆ ಎದ್ದು ಒಂದು ವೈದಿಕ ಪೂಜೆ ನಿಯಮ, ಒಂದು ಪೌರಾಣಿಕವಾಗಿ ಕೆಲವೊಂದನ್ನು ಕೇಳ್ತಾ ಇದ್ರೆ, ಹೇ ನಾನು ಎಲ್ಲೋ ತಪ್ಪು ಮಾಡ್ತಿದ್ದೇನೆ, ನಮ್ಮ ಜೊತೆ ನಾವು ಮಾತಾಡ್ಕೋಬೇಕು. ಬುಧ ಕೇತು ಇದ್ರೆ ಮಾತಾಡ್ಕೋತೀವಿ. ವಿ ಮಂಬಲ್, ವಿ ಟಾಕ್ ಈಚ್ ಅದರ್. ಈ ಸೋಲ್ ಜೊತೆ ಮಾತನಾಡುವ ಒಂದು ಶಕ್ತಿ ಬರುತ್ತೆ, ಆಲೋಚನೆ ಪ್ರಚೋದನೆ ಮಾಡುತ್ತೆ. ಏನೋ ಮಾಡ್ತಿದ್ಯಾ, ಎಲ್ಲೂ ಕೂತಿದ್ಯಾ, ಅಸಂಬದ್ಧ ವ್ಯಕ್ತಿ, ಅಸಂಬದ್ಧ ಜಾಗ, ಇದು ಪ್ರಚೋದನೆ ಮಾಡುತ್ತೆ. ಸರಿಯಾಗಿ ಅದನ್ನ ಬಳಸ್ಕೊಬಿಟ್ರೆ ಮಾತ್ರ ಅದು ಬೇರೆಯೇ. ಬುಧ ಕೇತು ಇದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಫಾರ್ ಎಜುಕೇಶನ್. ಎಸ್ಪೆಷಲಿ ಒಂದು ಎಕ್ಸ್ಟ್ರೀಮ್ ಒಂದು ಎಜುಕೇಶನ್ ಅನ್ನ ಓದಲಿಕ್ಕೆ, ಕಡಿಮೆ ಇರುತ್ತೆ, ಬಟ್ ಜ್ಞಾನದಾಹ ವಿಪರೀತ ಇರುತ್ತೆ. ಅದಂತೂ ನನಗಿದೆ. ನಾನು ಎಲ್ಲೆಲ್ಲೆಲ್ಲಿ ಫೇಲ್ಯೂರ್ ಆಗಿಲ್ಲ ಅಂತ ಕೇಳ್ಬೇಡಿ. PUC ಫೇಲು, PUC 3 ಸಲ ಫೇಲು. ಫಸ್ಟ್ PUC ಫೇಲು, ಸೆಕೆಂಡ್ PUC ಫೇಲು, ಡಿಗ್ರಿ ಫೇಲು, ಮಾಸ್ಟರ್ ಡಿಗ್ರಿ ಫೇಲು. ಅಶ್ಯೋ. ಬುಧನಿಗೆ ಕೇತು ವಿದ್ಯಾಕಾರಕ, ಟಕ್ಕ 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 ಅಂತ. ನಾನ್ ಬಿಡ್ಲಿಲ್ಲ. ಕೇತು ಅಲ್ವಾ ಉನ್ನತ ಸ್ಥಾನ. ರಿಸರ್ಚ್ 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 ಹುಡ್ಕೊಂಡು ಹೋದೆ ಗುರುಗಳನ್ನ. ಗುರು ಚೆನ್ನಾಗಿದ್ನಲ್ಲ, ಗುರುವು ಜೊತೆ ಕೇತು. ಎಸ್, ಜ್ಞಾನ ಬಂದು, ವಿಜ್ಞಾನ ಬಂದು, ಸುಜ್ಞಾನ ಬಂದು. ನನಗೆ ಎಂತೆಂಥ ಗುರುಗಳು ಸಿಕ್ಕಿದ್ರು ಅಂದ್ರೆ, ಹೇಳಿದ್ನಲ್ಲ ಜಗಜಟ್ಟಿ, ಅದಕ್ಕೆ ಮೀರಿದ ಜಗಜಟ್ಟಿ ಗುರುಗಳನ್ನ ನೋಡಿದ್ದಾರೆ. ಗುರು ಜ್ಞಾನಕಾರಕ ಕೇತು ಜೊತೆ ಸೇರಿದ್ರಿಂದ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸ್ಪಿರಿಚುವಲ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಈಗಲೂ ಕೂಡ ಬೆಳಿಗ್ಗೆ ಇವತ್ತು ಹೇಳಿದೆ, ನನ್ನ ಸೋದರಿಯ ಬರ್ಡೇ ಮಾತಾಡ್ತಾ, ಎಲ್ಲ ಸಾಕಾಗ್ಬಿಟ್ಟಿದೆ, ನಾನು ಇದೆಲ್ಲ ನಿಮ್ಗೆ ಕೊಟ್ಟು ದೇವ್ರು ಇವತ್ತು ಈ ಕ್ಷಣ ಐ ವಾಕ್ ಅವೇ ಪುಟ್ಟ, ನಂಗೆ ಏನೂ ಬೇಡ ಕಣೋ, ದಣದ್ ಬಿಟ್ಟಿದ್ದೀನಿ ಕಣೋ. ನೋಡಿ 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 ಬರೀ ಆ ನೆಗೆಟಿವ್ಸ್ ವ್ಯಕ್ತಿಗಳು ಗೊತ್ತಾಗುತ್ತೆ. ಯಾರಿಗೂ ಕಾಣಿಸದ ಒಂದು ವಿದ್ಯೆ, ಮಹಾವಿದ್ಯೆ ಕಾಣಿಸುತ್ತೆ. ಬುಧ ಕೇತು ವಿಶ್ವೇಶ್ವರಯ್ಯನವ್ರು ಏನ್ ಸಾಮಾನ್ಯರ. ಎಲ್ಲೋ ಮಲಗಿದ್ದಂತ ಟ್ರೈನ್ ಅಲ್ಲಿ ಮುಂದಕ್ಕೆಲ್ಲೋ ಈ ತರದ್ದು ಹಳಿ ತಪ್ಪಿದೆ ಅಂತ ಹೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಅವ್ರು ನಂಬಲ್ಲ. ಇವನು ಯಾರೋ ಇವನು ಚೈನ್ ಎಳ್ದವನೇ, ಇವನನ್ನ ಬಿಡಬಾರ್ದು ಅಂತ.
ಅವರು ಓದುತ್ತಿರುವಂತ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ. ದೆನ್ ಎಲ್ ಗೋ, ಹಿ ವಿಲ್ ಟೇಕ್ ದೆಮ್, ಹಿ ವಿಲ್ ಶೋ ದೆಮ್. 3 ಕಿಲೋಮೀಟರ್ ಮುಂದ್ಗಡೆ ಹಳ್ಳಿ ತಪ್ಪಿದೆ. ಸಚ್ ಅ ಜೀನಿಯಸ್ ಮ್ಯಾನ್ ವಿಶ್ವೇಶ್ವರಯ್ಯನವರು. ಬುಧ ಕೇತು ಸೇರಿದ್ರೆ ವಿದ್ಯಾಕಾರಕ, ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಯು ಆರ್ ಎ ಪಜಲ್ ಟು ದಿ ವರ್ಲ್ಡ್. ಬಟ್ ಇಲ್ಲೊಂದು ಹೊಡಿತಾನೆ, ಅಲ್ಲೊಂದು ಘಾಸಿ. ಯಾಕಂದ್ರೆ ನಿಮ್ಗೆ ಗೊತ್ತು ಅಲ್ಟಿಮೇಟ್ ಇದೆ, ಇವ್ರು ಮಾಡೋಲ್ಲ, ಈ ಪರಿಹಾರ ಹೇಳಿದ್ರೆ ಮಾಡೋಲ್ಲ, ಇವ್ರಿಗಿಂತ ಬುರುಡೆ ದಾಸೇರಗಳು ಬೇಕು. ಯಾರು ಹೇಳ್ತಾರೆ ಬನ್ನಿ ನಾನೊಂದು ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಅದೆಲ್ಲ ಇಲ್ಲ. ದಿಸ್ ಇಸ್ ಎ ಪ್ಯೂರ್ ಅಲ್ಟಿಮೇಟ್ ಸೈನ್ಸ್. ಅದಕ್ಕೊಂದು ವೈದಿಕ ಇದೆ. ಮಳೆ ನಿಶ್ಚಿತ, ನಾವು ಒಂದು ಕೊಡೆ ಇಟ್ಕೊಳ್ಳಿ, ರೈನ್ ಅಷ್ಟನ್ನು ಮಾಡ್ಬೋದು ಮಕ್ಕಳೇ. ಖಂಡಿತ ಮಳೆಗೆ ಅದೊಂದು ಚೂರು ರಕ್ಷಣೆ. ಗಾಯ ಆಗಿದೆ, ಇಲ್ಲ ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಮುರಿದಿರೋ ಕೈನ ರೆಡಿ ಮಾಡ್ಬಿಡ್ತೀವಿ, ನಿಮ್ಮನ್ನು CM ಮಾಡ್ಬಿಡ್ತೀವಿ ಅಂತಾರೆ. ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ದಟ್ ಇಸ್ ಆಲ್. ಇನ್ನು ಗುರುವಿನ ಜೊತೆ ಸೇರಿದ್ದ ಹೇಳಿದೆ, ಶುಕ್ರನ್ ಜೊತೆ ಕೇತು ಸೇರಿದ ಗಂಡಸರ ಜಾತಕದಲ್ಲಿ ನಿಮ್ಗೆ ಹೆಂಡತಿಯಿಂದ ನೋವು, ಸೋದರಿ ಏನಾದ್ರೂ ಇದ್ರೆ ಆಕೆ ಕಣ್ಣೀರ್ ತಪ್ಪಿದ್ದಲ್ಲ. ನಿಮ್ಮ ಹೆಂಡತಿ ನಿಮ್ ಮಾತು ಕೇಳಲ್ಲ, ಇಲ್ಲ ಆಕೆಗೆ ಏನಾದ್ರು ಗುಪ್ತ ಕಾಯಿಲೆಗಳು, ಗುಪ್ತಾಂಗ ಕಾಯಿಲೆಗಳು ಇನ್ನೊಂದಿರುತ್ತೆ ಕೇತು ಸೇರಿದ್ರೆ 100%. ಇಲ್ಲ ನಿಮ್ಮ ಸೋದರಿಗೊಂದು ಕಣ್ಣೀರಿರುತ್ತೆ. ಅಕ್ಕ ಇದ್ರೆ, ಹೆಂಡತಿ ಅಕ್ಕ ತಂಗಿ ಇದ್ರೆ, ಶುಕ್ರನ ಜೊತೆ ಕೇತು ಇದ್ದರೆ ಇದಂಗೆ ನಿಮ್ ಜಾತಕದಲ್ಲಿ ಇದ್ರೆ, ಹೆಣ್ಣನ್ ಮಕ್ಕಳ ಜಾತಕದಲ್ಲಿ ಇದ್ರೆ ನಿಮ್ಗೆ ಶೃಂಗಾರ ಬರಲ್ಲ, ಅಲಂಕಾರ ಬರಲ್ಲ, ಆನಂದ ಬರಲ್ಲ, ಅಂತ ಇರ್ತೀರಿ. ದೇವ್ರ ನಗುನೂ ಇಲ್ಲ ಗುರುಗಳೇ, ನಮ್ಮ ಮಗಳಿಗೆ ಸ್ವಲ್ಪ ಹೇಳಿ ಬರಲ್ಲ. ಬೇವಿನ ಮರಕ್ಕೆ ಎಷ್ಟು ನೀವು ಸಿಹಿ ಸುಡಿದ್ರು ಅದು ಸಿಹಿ ಆಗೋಲ್ಲ. ಈ ಶುಕ್ರನಿಗೆ ಕೇತು ಸಂಬಂಧಿತ ಬೊಟ್ಟೆ ಇಡಲ್ಲ. ಈಗಿನ ಹೆಣ್ಮಕ್ಳು ನೋಡಿ ಶುಕ್ರ ಕೇತು ಪ್ರಭಾವ, ಬೊಟ್ಟು ಇಡಲ್ಲ. ಅಯ್ಯೋ ಅವ್ರಿಗೂ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ? ಇವತ್ತು PCOD PCOSಗೆ ಅತಿ ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿದೆ ಗೊತ್ತಾ? ನಮ್ಮ ಜೀನ್ಸ್ಗೆ ಇಂಪ್ಯಾಕ್ಟ್ ಏನಾಗಿದೆ ಗೊತ್ತಾ? ಎಲ್ಲೆಲ್ಲೂ IVF ಸೆಂಟರ್ಗಳಾಗಿದೆ ಅಲ್ವಾ? ಗಂಡಸರಲ್ಲಿ ಪುರುಷತ್ವ ಇಲ್ಲ. 10ರಲ್ಲಿ 9 ಜನಕ್ಕೆ ಮಕ್ಕಳಾಗ್ತಿಲ್ಲ ಮಕ್ಕಳೇ. ಹೋಯ್ತು 10ರಲ್ಲಿ 3 ಜನ, ಒಬ್ರು. 10ರಲ್ಲಿ 9, ಇನ್ ಸ್ವಲ್ಪ ದಿನದಲ್ಲಿ 10ರಲ್ಲಿ 10 ಜನಕ್ಕಾಗಲ್ಲ. ಕಾರಣ ಗೊತ್ತಾ? ನೀವು ಬೆಳೆಯುವ ಟೊಮ್ಯಾಟೊ ಇಂದ ಮತ್ತೆ ಅದೇ ಟೊಮ್ಯಾಟೊ ಬೀಜ ತೆಗೆದು ಬೀಜ ಹಾಕಿದ್ರೆ ಟೊಮ್ಯಾಟೊ ಬರಲ್ಲ. ಅಂದ್ರೆ ಬೀಜವನ್ನ ದುಡ್ಡು ಕೊಟ್ಟು ತಗೊಬಂದು ಬಿತ್ತನೆ ಮಾಡಿ ಟೊಮ್ಯಾಟೊ ಬೆಳೆದ್ರಿ. ಸರಿ, ಆ ಟೊಮ್ಯಾಟೊ 1 kg ತೆಗೆದು ಬಿಟ್ಟು ಆ ಬಿತ್ತನೆ ಬೀಜ ಟೊಮ್ಯಾಟೊದ್ದೇ ಒಣಗಿಸಿ ಇದೆಲ್ಲ ನಾವು ಹಾಗೆ ಮಾಡ್ತಿದ್ದಿದ್ದು. ಈಗ ಮಾವಿನ ಮರ ಐತೆ ಇಲ್ಲೊಂದು, ಅಲ್ಲಿಂದ 4 ಮಾವಿನ ಕಾಯಿನ ತಗೊಬಂದು, ಹಣ್ಣಾಗಿರೋದು ತಗೊಬಂದು ಆ ವಾಟೆನ ತಿನ್ಬಿಟ್ಟು ತಗೊಂಡೋಗಿ ತೋಟದಲ್ಲಿಟ್ಟು ಬ್ಯೂಟಿಫುಲ್. ಇಲ್ಲ ಈ ಟೊಮ್ಯಾಟೊದ್ ಬರ್ತಿಲ್ಲ, ಈ ಬೆಂಡೆಕಾಯ್ದು ಬರ್ತಿಲ್ಲ, ಈ ಮೆಣಸಿನಕಾಯ್ದು ಬರ್ತಿಲ್ಲ. ನೀವು ಬೀಜ ತಗೊಬಂದ್ ಹಾಕಿದ್ರೆ ಬೆಳೀತು, ಕಟಾವ್ ಮಾಡಿದ್ರಿ, ಮಾರಿದ್ರಿ, ಮತ್ತೆ ದುಡ್ಡಲ್ಲಿ ಹೊಟ್ಟು ಬೀಜ ದುಡ್ಡು ಕೊಟ್ಟು ತಗೊಬರ್ಬೇಕು. ಅಂದರೆ ಮೊದಲೆಲ್ಲ ನಾವು ಬೆಳೆ ಬೆಳೀತಿದ್ವಿ ಹೇಳಿ, ಸಾಂಪ್ರದಾಯಿಕ ಬೆಳೆ ನಾವು ತಂದು ಹಾಕಿದ ಮೇಲೆ ನಾವು ಹೋಗ್ತಿರ್ಲಿಲ್ಲ, ಮತ್ತೆ ನಾವೇ ಬೆಳೆ ಬೆಳ್ಕೋತಿದ್ವಿ. ಮತ್ತೆ ಅದೇ ಬಿತ್ತನೆ ತಗೊಂಡು, ಅದೇ ಭತ್ತ, ಅದೇ ರಾಗಿ. ಈಗ ಆಗಲ್ಲ. ಅಂದರೆ ಪ್ರತಿ ಬಾರಿಯೂ ಬೀಜವನ್ನ ತಗೊಬಂದು ಹಾಕಿ ಬೆಳಿಬೇಕು. ಅದರಿಂದಲೇ ನಾವು ಮತ್ತಿನ್ನೊಂದು ಗಿಡ ತೆಗಿಲಿಕ್ಕಾಗೋಲ್ಲ. ಆ ಸ್ಥಿತಿಗೆ ಬಂದ್ಬಿಟ್ವಿ. ಹಾಗೆ ಅದನ್ನ ತಿಂದ ಮೇಲೆ ನಮ್ಮಲ್ಲಿ ಬೀಜ ಉತ್ಪತ್ತಿ ಆಗುತ್ತಾ, ವೀರ್ಯಾಣು ಉತ್ಪತ್ತಿ ಆಗುತ್ತಾ, ಮಕ್ಕಳು ಹುಟ್ಟಿಸುವ ಶಕ್ತಿ ಉಂಟಾಗುತ್ತಾ, ಎಗ್ಗಲ್ಲ ಸ್ಟ್ರೆಂತ್ ಇರುತ್ತೆ ಅಂತ ಫುಡ್ ತಿಂದು ಬಿಟ್ಟಿದ್ದೇವೆ. ಸಾವಯವ ಆರ್ಗ್ಯಾನಿಕ್ ಫುಡ್ಡೇ ಬಿಟ್ಬಿಟ್ಟಿದ್ದೇವೆ ನಾವು. ತಿಂತಿರೋದು ಇದೇ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಬೇಡ, ಸೋನಾ ಮಸೂರಿ ರೈಸ್ ತಿಂತಿದ್ದೀರಲ್ವಾ? ಜೆನೆಟಿಕಲಿ ಮಾಡಿಫೈಡ್ ಅಂಡ್ ಡಿಸೈನ್ಡ್ ರೈಸ್. ನಂಬ್ತೀರಾ? ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಸಿರೋ ಅಕ್ಕಿನೇ ಅಲ್ಲ. ಸೋನಾ ಮಸೂರಿಗಿಂತ ರುಚಿ ಇಲ್ಲ. ವಾವ್! ಅದರಲ್ಲೂ ಈ ಬುಲೆಟ್ ರೈಸ್ ಅಂತ ತಂದು ದಿನ ತಿನ್ನೋದೆ ನಾವು. ನನಗೂ ಗೊತ್ತಿರ್ಲಿಲ್ಲ ಮಕ್ಕಳೇ. ನಾನೊಬ್ಬ ಕೃಷಿ ವಿಜ್ಞಾನಿನ ಕೇಳಿದೆ, ಈ ತರ ಅಂದ್ರೆ ಅದಕ್ಕೆ ಗುರುಗಳೇ ಈ ತರ ಮಕ್ಕಳಾಗ್ತಿಲ್ಲ ಅಂತ. ನಾನು ಹಾಗೆ ಸ್ತಂಭೀಭೂತ. ಓಹೋ, ಯಾಕೆ ಮಕ್ಕಳಾಗ್ತಿಲ್ಲ ಅಂದ್ರೆ ಲಾಸ್ಟ್ 10, 15, 20, 25 ವರ್ಷದಿಂದ ನಾವು ತಿಂದು ನಮಗ್ ಹುಟ್ಟಿರೋ ಒಂದು ಅರ್ಧ ಶಕ್ತಿ ಇತ್ತು, ಅದ್ರಲ್ಲಿ ಮಕ್ಕಳು ಹುಟ್ಟುದು. ಈಗ ಆ ಮಕ್ಕಳಲ್ಲಿ ನಾವು ಇದನ್ನ ತಿನ್ಸಿ ಪೂರ್ತಿ ಶಕ್ತಿ ಅವ್ರು ನೋಡೋಕ್ ಮಾತ್ರ ಅಂದವಾಗಿದ್ದಾರೆ, ಮಕ್ಕಳು ಆಗಲ್ತಿಲ್ಲ. ಇದೇ ಕಾರಣ. ಶಕ್ತಿ ಇಲ್ಲ, ಬೇಗ ದೇಹಕ್ಕೆ ನಿರೋಧಕ ಶಕ್ತಿ ಇಲ್ಲ, 20ಕ್ಕೆ ಜುಟ್ಟಿಲ್ಲ. ನೆನ್ನೆ ನೋಡಿದೆ, ಸ್ಟಾರ್ಟ್ಅಪ್ ಕಂಪನಿ ಅಂತಾನೆ 22, 23 ವರ್ಷ ತಲೆ ಜುಟ್ಟೇ ಇಲ್ಲ. ಅಯ್ಯೋ ರಾಮಚಂದ್ರ, ನಮಗಾದ್ರೆ 50ಕ್ಕೆ ಡಮಾಲ್ ಡಿಮಿಲ್ ಆಗ್ಬಿಟ್ಟಿದೆ. ಎಸ್, ಶುಗರು, ಟ್ಯಾಬ್ಲೆಟ್, ಮೆಡಿಸನ್, ಇನ್ನೊಂದು ಸ್ಟ್ರೆಸ್ಸು. ವಿ ವಿಲ್ ಅಗ್ರಿ. 1 ವಯಸ್ಸು ಹೆರಿಡಿಟಿ ಇದೆ ನಮ್ಮ ಫ್ಯಾಮಿಲಿನಲ್ಲಿ.
ಅರ್ಧ ಹೋಗಿದೆ, ಬೋಳ್ತಲೆ ಒಪ್ಕೊ. ಇದೇನು ಈಗಲೇ ಮುಕ್ಕಾಲ್ ತಲೆ ಹೋಗ್ಬಿಟ್ಟಿದೆ? ಇಲ್ಲವೇ ಇಲ್ಲ. ಒಂದ್ ಜ್ವರ ತಟ್ಕೊಳ್ಳಲ್ಲ. ಈಗಿನ ಯುವಕರಿಗೆ 30ಕ್ಕೆ 20ಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಿದ್ದಾರೆ ಅಂದ್ರೆ ಇಂಥ ಫುಡ್ ಸ್ಟೈಲ್. ಶುಕ್ರನಿಗೆ ಕೇತು, ಕುಜನಿಗೆ ಕೇತು ಅಂದ್ರೆ ಭೂಮಿ ಕುಜ, ಕೇತು ಆದ್ರೆ ಫರ್ಟೈಲ್ನೇ ಹಾಳು ಮಾಡ್ಬಿಟ್ಟಿದ್ದಾವೆ. ಕುಜ ಕೇತು ಅಂದ್ರೆ ಅದೇ, ಯಾರ್ದಾದ್ರೂ ಜಾತಕದಲ್ಲಿ ಕುಜ ಕೇತು ಇದ್ರೆ ನೀನ್ ಬೆಳೆ ತೆಗಿಯೋ ಜಾಗದಲ್ಲಿ ಬೆಳೆನೇ ಚೆನ್ನಾಗಿ ಬರಲ್ಲ, ಹೋಗುವಂತಿ ಅದಾಗಿದೆ. ಶುಕ್ರ ಕೇತು, ನೀನ್ ಇಡೋ ಹಣ್ಣಿನ ತರಕಾರಿ ಸೊಪ್ಪು ಇದೆಲ್ಲ ಮಾಡ್ದಂದ್ರೆ ನೀನ್ ಡಮಾಲು. ನೀನ್ ಹೈನುಗಾರಿಕೆ ಮಾಡಿದ್ರೆ ಡಮಾಲು ಮಾಡ್ಬೇಡ ಅಂದ್ರೆ ಅದಾಗಿದೆ. ಹಸುಗಳು ಇಟ್ಬಿಟ್ಟು ಹಿಂಗ ಆಗ್ಬಿಡ್ತು, ಕುರಿ ಇಟ್ಬಿಟ್ಟು ಹಿಂಗ ಆಗ್ಬಿಡ್ತು, ಹೂವಿನ ಒಂದ್ ಇದಿಟ್ಬಿಟ್ಟು ಹೋಯ್ತು ಸರ್. ಇದೇ ಆಗೋದು. ಫರ್ಟಿಲಿಟಿ ಇಲ್ಲ. ಯಾಕೆಂದ್ರೆ ಫರ್ಟಿಲಿಟಿ ಇಲ್ಲದ ಉತ್ಪನ್ನಗಳನ್ನ ನಾವು ತಿಂದು, ಬೆಂಡೆಕಾಯಿ ನೋಡಿ, ಬೀಜ ತಗೊಬಂದು ಹಾಕಿದ್ರೇನೆ ಅಂತ ಬೆಂಡೆಕಾಯಿ ಬರೋದು. ಆ ಬೆಂಡೆಕಾಯಿ ಒಂದಷ್ಟು ಕೆಜಿ ಎತ್ತಿಟ್ಬಿಟ್ಟು ನಾವು ಒಣಗಿಸ್ಬಿಟ್ಟು ಆ ಬೀಜವನ್ನ ಚೆನ್ನಾಗಿ ಬಂದ್ಮೇಲೆ ಅದನ್ನ ಮತ್ತೆ ಬಿತ್ತನೆ ಮಾಡಿ ಬೆಳೆದ್ರೆ ಆಗಲ್ವಾ? ಮೊದಲೆಲ್ಲ ಹಾಗೆ ಮಾಡ್ತಿದ್ದಿದ್ದು. ಆ ತರದ್ದೇ ಬೆಳೆ ಬರೀತಿದ್ದು, ನಾವು ಹೆಲ್ತಿ ಆಗಿದ್ದೀವಿ. ಹೋಯ್ತು, ಏನ್ ಮಾಡೋಣ? ನಾವಂತ ಇನ್ಸ್ಟೆಂಟ್ ಪಿಜ್ಜಾ, ಇನ್ಸ್ಟೆಂಟ್ ಟೇಸ್ಟು, ಇನ್ಸ್ಟೆಂಟ್ ಬಂದ್ಬಿಡಿ. ಈ ರಾಹು ಕೇತುಗಳು ಇದೆ ನೋಡಿದ್ದೆಲ್ಲ ಹೀಗೆ ಇನ್ನೊಂದು ಅದಕ್ಕೆ 20-30ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಅಪ್ಪ ಮಕ್ಕಳು. ನೋಡಿ ನೆನ್ನೆ ಇವತ್ತು ನೆನ್ನೆ ಅನ್ಕೋತಾನೆ, ಮನೆಯಲ್ಲೇ ಮದುವೆಯಾದ 15 ನಿಮಿಷಕ್ಕೆ ಹುಡುಗ ಸ್ಟ್ರೆಸ್ಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ. ಮಕ್ಕಳೇ, ದಿಸ್ ಇಸ್ ವಾಟ್. ಶುಕ್ರ ಕೇತು ಇರುತ್ತೆ, ಇಲ್ಲ ಕುಜ ಕೇತು ಜಾತಕದಲ್ಲಿ ಇರುತ್ತೆ, ನೋಡ್ಕೊಂಡಿರಲ್ಲ, ಮಾಡಿಬಿಟ್ರು. ಅಯ್ಯೋ ಹಿಂಗಾಗ್ಬಿಡ್ತಿ. ಈ ಹುಡುಗಿ ಕಾಲಿಟ್ಲು, ತಾಳಿ ಕಟ್ಟಿದ್ಲು, ಖಂಡಿತ ಆ ಹುಡುಗಿ ಜಾತಕದಲ್ಲಿ ದೋಷ ಎಲ್ಲ ಬರೆದು ಇಟ್ಕೊಳ್ಳಿ. ನಿಮ್ಮ ಮಗನಿಗೆ ಅಂತದೊಂದು ಮೊದಲೇ ಬರೆದಿರುತ್ತೆ. ಹಾಗೆ ನಿಮ್ ಮಗಳಿಗೂ ಅಷ್ಟೇ ಅರ್ಧಾಯುಷ್ಯ ಗಂಡ ಬಂದಿರ್ತಾನೆ, ನೋಡ್ಕೊಂಡಿರಲ್ಲ, ಕೇಳಿಲ್ಲ. ಜಾತಕ ಹೊಂದಾಣಿಕೆ ಆಯ್ತು, ಹೆಸರು ಬಲೆ ಹೊಂದಾಣಿಕೆ ಬಂದ್ಬಿಡ್ತು. 36ಕ್ಕೆ ಗುಣಕೂಟ. ನಂಬ್ತೀರಾ? ನನ್ನ ಪ್ರಭು ರಾಮಚಂದ್ರರ ಜಾತಕ, ಸೀತಮ್ಮ ಜಾತಕ ಲೆಕ್ಕ ಹಾಕಿದ್ರೆ 36ಕ್ಕೆ 36 ಅನ್ನೋ ಒಂದು ಮಾತಿದೆ. ನನ್ನ ಸೀತಾರಾಮರ ಜಾತಕ ಬೇಡ, ಶ್ರೀನಿವಾಸ ಪದ್ಮಾವತಿಯದ್ದು ಕೂಡ ಅನ್ನತಕ್ಕಂಥದ್ದು. ಅವರೆತ್ತಿದ್ದ ಅವತಾರಕ್ಕೆ, ನಮ್ಮ ಲೋಕವನ್ನ ರಕ್ಷಿಸ್ಲಿಕ್ಕೆ, ಕಾಪಾಡ್ಲಿಕ್ಕೆ, ತಾವು ಸುಖವಾಗಿರ್ಲಿಕ್ಕಲ್ಲ. ಅಷ್ಟಿದ್ರೂ ಅವ್ರು ಸುಖವಾಗಿರ್ಲಿಲ್ವೇ? ಹೌದು, ಅಷ್ಟಿದ್ದರು. ನೀವು ನಂಬಲ್ಲ, ನನ್ನ ಸಂಗಾತಿದು ಹೆಸರು ಬಲ್ಲ ಇಟ್ಟರೆ ಒಂದೇ ಇಲ್ಲ, ಹೊಂದಾಣಿಕೆ ಇಲ್ಲ. ಬಟ್ ಅಲ್ಲೊಂದು ಬ್ರಹ್ಮಗಂಟು ಬರ್ತಿದ್ದಾನೆ, ಅದನ್ನ ಯಾರು ನೋಡೇ ಇಲ್ಲ. ಅದೆಷ್ಟೋ ವರ್ಷಗಳ ನಂತರ ನಾನು ಥೀಸಿಸ್ ಮಾಡೋ ಗೊತ್ತಾಯ್ತು. ಇದೆಂಗೋ ಈ ಪಾಪ, ಈ ಪೆದು ಪಾಪಗೆ ರಾಕ್ಷಸ ಸೇರ್ಕೊಬಿಟ್ಟಿದ್ದಾನೆ. ಸತ್ಯ, ನಾನು ರಾಕ್ಷಸನೇ. ನಿಮ್ಮ ಹತ್ರ ಮುಚ್ಚಿಡೋದೇನು? ದಗದಗಿಸೋ ಸೂರ್ಯ ನನಗೆ. ಆ ಮಗುಗೆ, ನನಗೆ ಲಗ್ನದಲ್ಲಿ ಸೂರ್ಯ ಇದ್ರೆ ಆ ಮಗುಗ್ ಚಂದ್ರ. ನನಗ್ ಚಂದ್ರ ಮಲಗ್ಬಿಟ್ಟಿದ್ದಾನೆ. ನನಗ್ ಚಂದ್ರ ಇರೋ ಜಾಗದಲ್ಲಿ ಆಕೆಗೆ ಗುರು ಇದ್ದಾನೆ. ಬ್ಯೂಟಿಫುಲಿ ಸಿಟ್ಟಿಂಗ್. ಹೌದು, ನನಗೆ ಗುರು ಇರೋ ಮನೆಯಲ್ಲಿ ಆಕೆಗೆ ಕೇತು ಇದ್ದಾನೆ, ಆಕೆಗೆ ಕೇತು ಇರೋ ಮನೆಯಲ್ಲಿ ನನಗೆ ಗುರು ಇದ್ದಾನೆ. ನನಗೆ ದಗದಗಿಸೋ ಕುಜ ಇರೋ ಮನೆಯಲ್ಲಿ ಆಕೆಗೆ ಶನಿ ಆನಂದವಾಗಿ ಮಲಗ್ಬಿಟ್ಟಿದ್ದಾನೆ. ಆಕೆಗೆ ಶನಿ ಇರೋ ಮನೆಗೆ ಆನಂದವಾಗಿ ಆಪೋಸಿಟ್ ನಲ್ಲಿ ಕುಜ ದಗದಗ ಅಂತಿದ್ದಾನೆ. ಏನೋ ಇದು, ಈ ರಿಸರ್ಚ್ ಇದು ಲೆಕ್ಕ. ಓಹೋ, ಬ್ರಹ್ಮಗಂಟು ಅಂದ್ರೆ ಇದೇ, ಹೆಸರು ಬಲದಲ್ಲ. ಆ ಬೇಸ್ ಮೇಲೆ ಒಂದು ಕಡಿಮೆ ಅಂದ್ರೂ 1,00,000 ಜಾತಕಗಳ ಪರಾಮರ್ಶೆ ಮಾಡಿದ್ದಾನೆ. ಮಕ್ಕಳೇ, ಡೋಂಟ್ ಜಂಪ್. ಯಾರೋ ಹೇಳಿದ್ರು ಮದುವೆ, ಯಾರೋ ಹೇಳಿದ್ರು ವಿದ್ಯೆ, ಪಕ್ಕದಲ್ಲಿರೋ ಪ್ರಭಾವಗಳು ಒಳಗಾಗ್ಬಿಟ್ಟು ಕಂಪ್ಯೂಟರ್. ಇವತ್ತು ನೋಡಿ, ನೀವು ನಂಬ್ತೀರಾ? ನಮ್ಮ ದೇಶದಲ್ಲಿ ಇಟ್ಸ್ ಅ ಡೇಟಾ, ಐ ಆಮ್ ಟಾಕಿಂಗ್, 67 ಲಕ್ಷ IT ಇಂಜಿನಿಯರ್ಸ್ ಜಾಬ್ಸ್ ಹ್ಯಾಸ್ ಬಿನ್ ಲಾಸ್ಟ್. ನಂಬ್ತೀರಾ? ಪ್ರಭಾವ. ಎಲ್ರಿಗೂ ಕಂಪ್ಯೂಟರ್ ಸೈನ್ಸ್, IT ಇಂಜಿನಿಯರ್, ಈ ರಾಹುಕೇತುಗಳ ಪ್ರಭಾವ ಮಾಡಿಬಿಟ್ಟು ನಿಮ್ಮ ಮಕ್ಕಳು. ಒಬ್ಬ ನೋಡಿ, ನಾನು ಹೇಳಿ ಕಳ್ಸಿದ್ದಾನೆ, ಮಾಡ್ಬೇಡ ಕಣೋ ಅಂತ. ಹೋಗಿ ಸೇರ್ಬಿಟ್ಟಿದ್ದಾನೆ. MBA 9 ಲಕ್ಷದ ಪ್ಯಾಕೇಜ್ ಬಂದು ಹೇಳ್ತಿದ್ದಾನೆ, ಗುರುಜಿ ನೀವು ಹೇಳಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಇಫ್ ಐ ಡಿಡ್ MCOM. 9 ಲಕ್ಷ ಕಟ್ಟಿದ್ದೀನಿ. ಆ ಪ್ರಾಜೆಕ್ಟು ಇದು ನನಗೆ ಆಗ್ತಿಲ್ಲ ಗುರುಜಿ, ನಮ್ಮಮ್ಮ ಮಾಡಲೇಬೇಕು ಅಂತ ಬಲವಂತ. ನೋಡಿ, ಪ್ರಭಾವಂ ಹೇಳಿ ಕಳಿಸಿದ್ದಾನೆ. ನಿನ್ನ ಕೈಯಲ್ಲಿ ಮಾಡೋಕ್ಕೂ ಬಿಡಲ್ಲ, ಕರ್ಮ ದೋಷ ಇರುತ್ತೆ, ಗುರು ವಕ್ರ ಇರುತ್ತೆ. ನಿನ್ ಕರ್ಕೊಂಡು ಹೋಗೋದೇ ಇಲ್ಲೇ ಕಣೋ. ಅದೇ ಆಗ್ಬಿಟ್ಟು ಇವತ್ತು ಕಣ್ಣೀರ ಮಗು, ನಿನ್ ತಾಯಿನ ಕರ್ಕೊಂಬಾರ, ನಾನು ಮಾತಾಡ್ತೀನಿ, ಏನ್ ಮಾಡಿಟ್ಟಿದ್ದಿ ಅಂತ ದಯಮಾಡಿ ಹೇಳ್ತಾನೆ. ರಾಹುಕೇತುಗಳು ಈ ರೀತಿ ಪ್ರಭಾವ. ಯಾವುದೋ ಅಲೈನ್ಸ್ ಬಂದ್ಬಿಡ್ತು, ಯಾವುದೋ ಮನೆ ಬಂದ್ಬಿಡ್ತು, ಯಾರೋ ಲೋನ್ ಕೊಟ್ಬಿಡ್ತೀನಿ ತಗೋಬಿಡೋದು. ದಿಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಮಕ್ಕಳು. ಸೊ ಪ್ಲೀಸ್ ಬಿ ಅವೇರ್. ಯಾವ ರಾಶಿಗೆ ರಾಹುಕೇತು
ಯಾವ ರೀತಿ ಪ್ರಭಾವ ಬೀರ್ತಾರೆ? ಎಸ್, ಅವ್ರ ಛಾಯಾಗ್ರಹಗಳು. ಅಲ್ಲೊಂದು ಮ್ಯಾಜಿಕ್ ಇದೆ. ಅವ್ರಿಗೆ ಒಂದು ವಿಶೇಷ ಇದೆ. ಅವರು ಕಾಮರೂಪಿಗಳು ಅಂತ ಕೂಡ ಹೇಳ್ತಾರೆ. ಹಂಗಂದ್ರೆ ಏನು? ಹಾಗಾದ್ರೆ ನಮಗ್ ತೊಂದರೆ ಇಲ್ವಾ? ಹೌದು. ಕೆಟ್ಟದಾಗುತ್ತಾ? ಕೆಟ್ಟದ್ದೇ ಆಗಲ್ವಾ? ಒಳ್ಳೇದಾಗುತ್ತೋ? ಖಂಡಿತ ಅವ್ರು ಒಳ್ಳೇದು ಮಾಡ್ತಾರೆ, ತುಂಬಾ ಒಳ್ಳೇದು ಮಾಡ್ತಾರೆ. ರುಚಿ ಕೊಟ್ಟಿದೆಯಲ್ಲಪ್ಪ, ಎಷ್ಟು ರುಚಿ ತಿನ್ಬೇಕು ಅಷ್ಟು ರುಚಿ ತಿನ್ಬೇಕು. ವಾವ್ ರುಚಿ ಅಂತ ಸಿಕ್ಕಾಬಿಟ್ಟೆ ಜಮಾಯಿಸಿದ್ರೆ, ಓ ಅಂತ ಬೈಕ್ ಎತ್ಕೊಂಡ ನನ್ನ ಸ್ನೇಹಿತ ಒಬ್ಬ, ಅವ್ನು ಯಾವಾಗ್ಲೂ ಬೈಕ್ ಇಟ್ಕೊಂಡ್ರೆ ಈ ರಾಹು ಪ್ರಭಾವ ಪಕ್ಕದಲ್ಲಿರೋದೇ ನೋಡೋದು. ರೇ ಬೇಡ ಕಣೋ ಅಂತ ಒಂದು 4-5 ಏಟುಗಳು ಅವನಿಗೆ. ಅಂತಿಂತ ಏಟಲ್ಲ, ಬೈಕ್ ಹಿಂಗ್ ಇಟ್ಕೊಂಡ್ರೆ ಅವನು ಹೀಗೇ ಓಡಿಸೋದು. ರಾಹು ಪ್ರಭಾವ ತಗೊಂಡೋಗಿ ಗುದ್ಕೊಂಡು ಮುಖ ಮೂತಿ ಎಲ್ಲ ಚಚ್ಕೊಂಡಿದ್ದ. ಎಷ್ಟು ಭಗವಂತ ರಾಹು ಪ್ರಭಾವ ನೆನಪಿಟ್ಟುಕೊಳ್ಳಿ. ಅದಕ್ಕೆ ಆ ಆಕರ್ಷಣೆ ನೋಡ್ತಿದ್ದಾಗೆ ಮರ್ತು ಬಿಡ್ತೇವೆ. ಅಷ್ಟೇ ಇರ್ಬೇಕು. ಮರ್ತು ಬಿಟ್ಟು ಹೆಂಡತಿ ಮಕ್ಕಳು ಮನೆ ಅಮ್ಮ ಅಪ್ಪ ಎಲ್ಲ ಮರ್ತು ಬಿಟ್ಟು ಅಲ್ಲಿ ನಿಂತ್ಕೊಬಿಟ್ಟು ಮುಗಿದೋಯ್ತು ನಮ್ಮ ಜೀವನ. ಆ ಆನಂದ, ಒಳಗಿನ ಆನಂದ, ಬಾಹ್ಯ ಆನಂದ, ಅಯ್ಯ ಭಗವಂತ ಅಷ್ಟೇ ಇರ್ಬೇಕು. ಇಲ್ಲ 5 ಸ್ಟಾರ್ ಹೋಟ್ಲು ಕಣೋ, ಸರಿ ದಿನ ಸಾಲ ಮಾಡ್ಬಿಟ್ಟು ಅಲ್ಲೋಗಿ ಕುತ್ಕೊಂಡ್ರಿ ಅಂದ್ರೆ ನಮ್ ಸೊತ್ತು ಮುಳುಗುತ್ತು. ಬೆಟ್ಟಿಂಗ್ ಕಣೋ, ಹೊಡೆದು ಬಿಟ್ಟು 5,000 ಮುಗೀತು. ದಿನ ಹೋಗಿ ಬೆಟ್ಟಿಂಗ್ ಕಟ್ಟಿದ್ರೆ, ರೇಸ್ ಆಡಿದ್ರೆ, ಇದೆ ಪ್ರಭಾವಗಳು ನಿಮ್ಮ ಸ್ವಭಾವಕ್ಕೆ ಒಗ್ಗರಣೆ ಹಾಕ್ಬಿಡ್ತವೆ. ತುಂಬಾ ಒಳ್ಳೆಯವರಾಗಿದ್ರೆ ತುಂಬಾ ಒಳ್ಳೆಯವರಾಗಿ ನಿಮ್ಮನ್ನ ಕೆಡಿಸ್ಬಿಡ್ತವೆ. ಕೆಟ್ಟವರಾಗಿದ್ರೆ ನಿಮ್ಮನ್ನ ಬೀಭತ್ಸ ಮಾಡಿ ನಿಮ್ಮನ್ನ ಕೊಲೆ ಮಾಡಿಸೋವರೆಗೂ ಬಿಡಲ್ಲ, ಇಲ್ಲ ನಿಮ್ಮನ್ನ ಕೊಲೆ ಮಾಡೋವರೆಗೂ ಬಿಡಲ್ಲ, ಇಲ್ಲ ನಿಮ್ಮಿಂದ ಇನ್ನು ಜೈಲಿಗೆ ಹೋಗೋವರೆಗೂ ಬಿಡಲ್ಲ. ಮಿನಿಮಮ್ ಇಲ್ಲ ಜೈಲನ್ನೇ ಆಳುವ ಶಕ್ತಿ ಬರುತ್ತೆ ಜೈಲರ್ ತರ. ದಟ್ ಈಸ್ ದ ಸ್ಟ್ರೆಂತ್.